ಹೆಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸೊಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸೇ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ನೆಕ್ಸ್ಟ್ ಯಾವೊಂದು ಟಾಪಿಕ್ ಮೇಲೆ ನಿಮಗೆ ರೀಡಿಂಗ್ ಬೇಕು ಅಂತ. ಡೆಫಿನೆಟ್ಲಿ ಈಚ್ ಆ್ಯಂಡ್ ಎವ್ರಿ ಕಮೆಂಟ್ಸ್ ನಾನು ಓದ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಕಮೆಂಟ್ಸಿಗೆ ನಾನು ರೆಸ್ಪಾಂಡ್ ಕೂಡ ಮಾಡ್ತೀನಿ, ರೈಟ್? ಸೊ ಗೈಸ್, ಇದೊಂದು ಸ್ಪೆಷಲ್ ವಿಡಿಯೋ ಅಂತಾನೆ ಹೇಳ್ಬೋದು. ನಿಮ್ಮ ಮದುವೆ ಲೈಫ್ ಅಥವಾ ನಿಮ್ಮ ಮ್ಯಾರಿಡ್ ಲೈಫ್ ಹೆಂಗಿರುತ್ತೆ, ಆಲ್ರೆಡಿ ಮದುವೆ ಆದವರು ಕೂಡ ಇದನ್ನ ನೋಡ್ಬೋದು, ಬರೀ ಮದುವೆ ಆಗದಿಲ್ದವ್ರೆ ನೋಡಬೇಕು ಅಂತ ಇಲ್ಲ. ಓಕೆ, ನಿಮ್ಮ ಮ್ಯಾರಿಡ್ ಲೈಫ್ ಹೆಂಗಿರುತ್ತೆ, ನಿಮ್ಮ ಪರ್ಸನ್ ಜೊತೆ ಹೆಂಗಿರುತ್ತೆ, ಅವರ ಎನರ್ಜಿ ಹೆಂಗಿರುತ್ತೆ, ಚಾಲೆಂಜಸ್ ಏನೆಲ್ಲ ಫೇಸ್ ಮಾಡಬಹುದು, ಇದೆಲ್ಲದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಓಕೆ, ಸೊ ಯಾರೆಲ್ಲ ಹೊಸೊಬ್ರಿದ್ದೀರಾ, ನಿಮಗೆ 2 ಆಪ್ಷನ್ಸ್ ಇರುತ್ತೆ ಚೂಸ್ ಮಾಡೋದಕ್ಕೆ. ಇಮೇಜಸ್ ವೈಸ್ ಕೂಡ ನೀವು ಚೂಸ್ ಮಾಡ್ಬೋದು, ಅಥವಾ ಡೇಟ್ ಆಫ್ ಬರ್ತ್ ಅಥವಾ ಝೋಡಿಯಾಕ್ ಸೈನ್ಸ್ ಕೂಡ ಇರುತ್ತೆ ಡಿಸ್ಕ್ರಿಪ್ಷನಲ್ಲಿ, ನೀವು ಅದನ್ನು ಚೂಸ್ ಮಾಡ್ಕೊಬೋದು. ಆ್ಯಂಡ್ ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ನಿಮಗೆ ಅದನ್ನ ಲೈಫಲ್ಲಿ ಕ್ಲೈಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತೋ ನಂಬರ್ಗೆ ವಾಟ್ಸ್ಆ್ಯಪ್ ಮಾಡಿದ್ರೆ ಆಯಿತು. ಓಕೆ ಗೈಸ್, ಸೊ ಲೆಟ್ಸ್ ಸಿ ಈ ಒಂದು ಮೆಸೇಜಸ್ ಏನೆಲ್ಲ ಬರುತ್ತೆ ಈ ಒಂದು ವಿಡಿಯೋದಲ್ಲಿ. ಇಂಟ್ರೆಸ್ಟಿಂಗ್ ಮೆಸೇಜಸ್, ಎವ್ರಿಥಿಂಗ್ ನೋಡೋಣ. ನಿಮ್ಮ ಆಪ್ಷನ್ಸ್ನ ಇವಾಗ ಚೂಸ್ ಮಾಡಿ. ಓಕೆ ದೆನ್, ಐ ಹೋಪ್ ನೀವೊಂದು ಆಪ್ಷನ್ ಚೂಸ್ ಮಾಡಿದ್ದೀರಾ ಅಂತ, ರೈಟ್? ಅಗೇನ್ ನಿಮಗೆ ಇಮೇಜಸ್ನ ಚೂಸ್ ಮಾಡೋದಕ್ಕೆ ಡೆಫಿನೆಟ್ಲಿ ಆಗಲಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಆಲ್ರೆಡಿ ಮೆನ್ಷನ್ ಮಾಡಿದ ಹಾಗೆ ಏನೋ ಒಂಥರ ಆಪ್ಷನ್ಸ್ ಅಟ್ಲೀಸ್ಟ್ ಚೂಸ್ ಮಾಡೋ ಥರ ಈಸಿ ಆಗೋ ಥರ ಕೊಡ್ತೀನಿ. ಓಕೆ, ಅದನ್ನ ನೀವು ಚೂಸ್ ಮಾಡ್ಕೊಬೋದು. ಓಕೆ ದೆನ್, ತಡ ಮಾಡೋದು ಬೇಡ, ನಿಮ್ಮ ರೀಡಿಂಗಲ್ಲಿ ಸಿಗ್ತೀನಿ. ಹೆಲೋ ಗ್ರೂಪ್ 2, ಯಾರೆಲ್ಲ ಸೆಕೆಂಡ್ ಆಪ್ಷನ್ ಅಥವಾ ಸೆಕೆಂಡ್ ಗ್ರೂಪಿಗೆ ಬಿಲಾಂಗ್ ಆಗ್ತೀರಾ, ಎಸ್ ಗೈಸ್, ಇದಾಗಿರುತ್ತೆ ನಿಮ್ಮ ಒಂದು ರೀಡಿಂಗ್. ಸೊ ಲೆಟ್ಸ್ ಸಿ ನಿಮ್ಮ ಫ್ಯೂಚರ್ ಲೈಫ್ ಆಫ್ಟರ್ ಮ್ಯಾರೇಜ್, ನಿಮ್ಮ ಲೈಫ್ ಹೆಂಗಿರುತ್ತೆ, ಅಥವಾ ಆಲ್ರೆಡಿ ಮ್ಯಾರೇಜ್ ಆದವರು ನಿಮ್ಮ ಒಂದು ಲೈಫ್ ಹೆಂಗಿರುತ್ತೆ ಅಂತ ನೋಡೋಣ. ಗ್ರೂಪ್ 2 ಹೋಗೋದಕ್ಕೂ ಮುಂಚೆ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ನಿಮಗೆ ಲೈಫಲ್ಲಿ ಅದನ್ನ ಕ್ಲೈಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ನಂಬರ್ಗೆ ವಾಟ್ಸ್ಆ್ಯಪ್ ಮಾಡಿದ್ರೆ ಆಯಿತು. ಓಕೆ, ಲೆಟ್ಸ್ ಸಿ. ಗ್ರೂಪ್ 2 ಬಂತ ಇಲ್ಲ, ಓಕೆ, ಚಾರಿಯಟ್ ಬಂದಿದೆ. ಬ್ಯೂಟಿಫುಲ್ ವೇಯಲ್ಲಿ ಸ್ಟಾರ್ಟ್ ಮಾಡ್ಬೋದು ರೀಡಿಂಗ್. ಓಕೆ, ಲೈಫ್ ಆಫ್ಟರ್ ಮ್ಯಾರೇಜ್ ಅಂತ ಬಂದರೆ, ಓಕೆ, ಒನ್ ಥಿಂಗ್ ನಾನು ಏನು ನೋಡ್ತಾ ಇದ್ದೀನಿ, ಡಿಫ್ರೆಂಟ್ ಬ್ಯಾಕ್ಗ್ರೌಂಡ್ ಅಲ್ಲಿರೋರನ್ನ ನೀವು ಮದುವೆ ಆಗ್ಬೋದು, ಅಥವಾ ಡಿಫ್ರೆಂಟ್ ಥಾಟ್ ಪ್ರೊಸೆಸ್ ಇರೋರು ಅವ್ರನ್ನ ಮದುವೆ ಆಗ್ಬೋದು. ಡಿಫ್ರೆಂಟ್ ಮೆಂಟ್ಯಾಲಿಟಿ ಇರೋರು, ನಿಮಗೂ ಅವ್ರಿಗೂ ತುಂಬಾ ಡಿಫ್ರೆನ್ಸಸ್ ಇರುತ್ತೆ. ಅದು ಲೈಫ್ ಸ್ಟೈಲ್ ಆಗಿರ್ಬೋದು, ಅದು ಚಾಯ್ಸಸ್ ಆಗಿರ್ಬೋದು, ಅದು ಮೆಂಟ್ಯಾಲಿಟಿ ಆಗಿರ್ಬೋದು, ಅದು ಕಲ್ಚರ್ ಆಗಿರ್ಬೋದು, ಬ್ಯಾಕ್ಗ್ರೌಂಡ್ ಆಗಿರ್ಬೋದು, ಇಂಟರ್ ಕ್ಯಾಸ್ಟ್ ಅಥವಾ ಇಂಟರ್ ರಿಲಿಜನ್, ಇಂಟರ್ ಕಲ್ಚರ್ ಮ್ಯಾರೇಜ್ ಪಾಸಿಬಿಲಿಟೀಸ್ ಕೂಡ ಜಾಸ್ತಿ ಇದೆ. ಎಲ್ಲೋ ಒಂದು ಕಡೆ ನೀವು ಫಾರಿನಲ್ಲಿರೋರ್ನ ಅಥವಾ ತುಂಬ ದೂರದಲ್ಲಿರೋರ್ನ, ನಿಮ್ಮ ಫ್ಯಾಮಿಲಿ ಎಕ್ಸ್ಪೆಕ್ಟೇಷನ್ಸಿಂದ ಹೊರಗಿರೋರನ್ನ ನೀವು ಮದುವೆ ಆಗೋ ಪಾಸಿಬಿಲಿಟಿ ಇದೆ. ಸೊ ಸ್ಟಾರ್ಟಿಂಗ್ ಆಫ್ ದ ಮ್ಯಾರೇಜ್ ಅಂತ ಬಂದರೆ ಡೆಫಿನೆಟ್ಲಿ ತುಂಬ ಚಾಲೆಂಜಸ್ ಇರುತ್ತೆ. ಅದು ನೀವು ನಿಮ್ಮ ಪಾರ್ಟ್ನರ್ ಮಧ್ಯೆ ಆಗೋದ್ಕಿಂತ ನಾನು ಏನು ನೋಡ್ತಾ ಇದ್ದೀನಿ, ನೀವು ಮತ್ತು ನಿಮ್ಮ ಫ್ಯಾಮಿಲಿ, ಇವಾಗ ಹೆಂಗೆ ಅಂದರೆ ಫ್ಯಾಮಿಲಿ ಒಪ್ಕೊಳ್ಳಲ್ಲ, ಫ್ಯಾಮಿಲಿ ನಿಮ್ಮ ಚಾಯ್ಸಸ್ಗೆ ಆಪೋಸಿಟ್ ಆಗಿರ್ತಾರೆ, ಫ್ಯಾಮಿಲಿ ಇದಕ್ಕೆ ಅಷ್ಟು ಈಸಿಯಾಗಿ ಹೊಂದ್ಕೊಂಡಿರಲ್ಲ. ಸೊ ಎಲ್ಲೋ ಒಂದು ಕಡೆ ನಿಮಗೆ ಆ ಎಲ್ಲ ಸಿಚುವೇಶನ್ನು ಬ್ಯಾಲೆನ್ಸ್ ಮಾಡೋದ್ರಲ್ಲಿ ಸ್ವಲ್ಪ ಬ್ಯುಸಿಯಾಗಿರ್ತೀರ. ಮೇ ಬಿ ದಿಸ್ ಇಸ್ ಸ್ಟಾರ್ಟಿಂಗ್ ಆಫ್ ದ ಮ್ಯಾರೇಜ್, ಆ ಥರ ವೈಬ್ ಆಗಿರ್ಬೋದು. ಬಟ್ ಎಲ್ಲೋ ಒಂದು ಕಡೆ ನಿಮಗೆ ಫೀಲ್ ಆಗ್ತಾ ಇರುತ್ತೆ, ಬ್ಯಾಲೆನ್ಸ್ ಆಗೋದಕ್ಕೆ ಫ್ಯೂ ಇಯರ್ಸ್ ತಗೋಬೋದು, ಅಡ್ಜಸ್ಟ್ಮೆಂಟ್ಸ್ ಬ್ಯಾಲೆನ್ಸ್ ಆಗೋದಕ್ಕೆ. ಬಟ್ ನಾನು ಏನು ನೋಡ್ತಾ ಇದ್ದೀನಿ, ಈ ಒಂದು ಕನೆಕ್ಷನ್ ನಿಮ್ಮನ್ನ ಆಕ್ಟಿವ್ ಆಗಿರಿಸುತ್ತೆ. ಎವ್ರಿ ಡೇ ನೀವು ನಿಮ್ಮ ಪರ್ಸನ್ನ ಮನ್ಸ್ ಗೆಲ್ಲೋದಕ್ಕೆ ಫೈಟ್ ಮಾಡ್ತಾ ಇರ್ತೀರಾ. ಎಲ್ಲೋ ಒಂದು ಕಡೆ ನೀವು ಈ ರಿಲೇಷನ್ಶಿಪ್ಗೋಸ್ಕರ ಫೈಟ್ ಮಾಡ್ತಾ ಇರ್ತೀರಾ. ಎಲ್ಲೋ ಒಂದು ಕಡೆ ಈ ಒಂದು ರಿಲೇಷನ್ಶಿಪ್ ನಿಮ್ಮನ್ನ ಆಕ್ಟಿವ್ ಆಗಿ ಇಟ್ಟಿರುತ್ತೆ ಅಂದ್ರೂ ಡೌಟ್ ಇಲ್ಲ.
ಇಟ್ಸ್ ಲೈಕ್ ಏನ್ ಗೊತ್ತಾ, ನಿಮ್ಮಿಬ್ರು ಮಧ್ಯೆ ಕಾಮನ್ ಗ್ರೌಂಡ್ಸ್ ಅನ್ನೋದೊಂದು ಇರಲ್ಲ, ಅಂದ್ರೆ ಕಾಮನ್ ಥಾಟ್ಸ್ ಅನ್ನೋದೊಂದು ಕಡಿಮೆನೆ ಇರುತ್ತೆ. ಬಟ್ ಎಲ್ಲೋ ಒಂದ್ ಕಡೆ ನೀವು ಅದನ್ನ ಹೆಂಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದು, ಆ ಥರ ಒಂದು ಥಾಟ್ಸ್, ಆ ಥರ ಒಂದು ಲೈಫ್ನ ಸ್ಟಾರ್ಟಿಂಗ್ ಆಫ್ ದ ಇಯರ್ ಲೀಡ್ ಮಾಡೋ ಪಾಸಿಬಿಲಿಟಿ ಇದೆ. ಸೊ ನಿಮ್ಮ ಎನರ್ಜಿ ಅಂತ ಬಂದ್ರೆ ಡೆಫಿನೆಟ್ಲಿ ನಿಮ್ಮಿಬ್ರು ಮಧ್ಯೆ ಕಾಮನ್ ಥಿಂಗ್ಸ್ ತುಂಬಾ ಕಡಿಮೆ ಇದ್ರೂ ಅದನ್ನ ನೀವು ಫೇಲ್ಯೂರ್ ಅಂತ ಆಕ್ಸೆಪ್ಟ್ ಮಾಡ್ಕೊಳಲ್ಲ. ಹೆಂಗೆ ಅದನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದು, ಹೆಂಗೆ ಹೊಂದ್ಕೊಂಡು ಹೋಗೋದು, ಆ ಥರ ಒಂದು ಥಾಟ್ ಅಲ್ಲಿ ಇರ್ತೀರ. ಫಾರ್ ಎನ್ ಎಕ್ಸಾಂಪಲ್, ಇವಾಗ ನಿಮ್ದು ಡೇ ಶಿಫ್ಟ್ ಇರುತ್ತೆ, ನಿಮ್ಮ ಪರ್ಸನ್ದು ನೈಟ್ ಶಿಫ್ಟ್ ಇರುತ್ತೆ, ನಿಮ್ಮಿಬ್ರಿಗೂ ಒಂದು ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಆಗ್ತಾ ಇರಲ್ಲ, ಅಥವಾ ಒಂದು ಪ್ರಾಪರ್ ಟೈಮ್ ಸಿಗ್ತಾ ಇರಲ್ಲ ಸ್ಪೆಂಡ್ ಮಾಡೋದಕ್ಕೆ. ಮೇ ಬಿ ಸ್ಟಾರ್ಟಿಂಗ್ ಅಥವಾ ಹೆಂಗಿರುತ್ತೆ ಅಂದ್ರೆ, ನಿಮಗೆ ಅಟ್ಲೀಸ್ಟ್ ನಿಮ್ಮ ಒಂದು ಎನರ್ಜಿ ಹೆಂಗಿರುತ್ತೆ ಅಂದ್ರೆ ಅದನ್ನ ಹೆಂಗ್ ಬ್ಯಾಲೆನ್ಸ್ ಮಾಡೋದು, ನಾವಿಬ್ರು ಹೆಂಗ್ ಇಬ್ರಿಗಿಬ್ರಿಗೆ ಟೈಮ್ ಕೊಟ್ಕೊಳ್ಳೋದು, ಹೆಂಗೆ ಒಂದು ಟೈಮ್ ಹೊಂದ್ಸ್ಕೊಳ್ಳೋದು, ಸ್ಪೆಂಡ್ ಮಾಡೋದು ಹೆಂಗೆ, ಬ್ಯಾಲೆನ್ಸ್ ಮಾಡೋದು ಹೆಂಗೆ, ಡಿಫ್ರೆನ್ಸಸ್ನ ಬ್ಯಾಲೆನ್ಸ್ ಮಾಡೋದು ಹೆಂಗೆ, ಈ ಥರ ಒಂದು ಥಾಟ್ ಇರುತ್ತೆ. ಎಲ್ಲೋ ಒಂದ್ ಕಡೆ ನೀವು ತುಂಬಾ ರಿಲಿಜಿಯಸ್ ಆಗಿರ್ತೀರ, ಅವರು ತುಂಬಾ ರಿಲಿಜಿಯಸ್ ಆಗಿರಲ್ಲ. ಎಲ್ಲೋ ಒಂದ್ ಕಡೆ ನೀವು ಫ್ಯಾಮಿಲಿಗೆ ವ್ಯಾಲ್ಯೂ ಕೊಡ್ತೀರಾ, ಅವರು ಅಷ್ಟೊಂದು ವ್ಯಾಲ್ಯೂ ಕೊಡಲ್ಲ. ಏನೋ ತುಂಬಾ ಡಿಫ್ರೆನ್ಸಸ್ ನಿಮ್ಮಿಬ್ರ ಮಧ್ಯೆ ಜಾಸ್ತಿ ಇರುತ್ತೆ. ಬಟ್ ನಿಮ್ಮ ಸೈಡ್ ಇಂದ ಎವ್ರಿ ಡೇ, ಈಚ್ ಅಂಡ್ ಎವ್ರಿ ಡೇ ಈ ಒಂದು ಕನೆಕ್ಷನ್ ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದಕ್ಕೆ ಎಫರ್ಟ್ ಡೇ ಬೈ ಡೇ ಹಾಕ್ತಾನೆ ಇರ್ತೀರಾ ಅಂತ ಹೇಳ್ಬೋದು. ನಿಮ್ಮಿಬ್ರ ಮಧ್ಯೆ ಥಾಟ್ ಪ್ರೊಸೆಸ್ ಅಲ್ಲಿ, ಎಕ್ಸ್ಪೆಕ್ಟೇಷನ್ಸ್ ಅಲ್ಲಿ ತುಂಬಾನೇ ಡಿಫ್ರೆನ್ಸಸ್ ಇದ್ರೂ ನೀವು ಅದನ್ನ ಹೋಯ್ತು ಮುಗೀತು ಆ ಥರ ತಗೊಳಲ್ಲ. ಎವ್ರಿ ಡೇ ಫೈಟ್ ಮಾಡ್ತಾ ಇರ್ತೀರ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಅಂತಾನೆ ಹೇಳ್ಬೋದು. ಓಕೆ, ದಟ್ಸ್ ಯೂನಿಕ್ ಮೆಸೇಜ್. ಬಟ್ ಸಾರಿ ಗೈಸ್, ಮತ್ತೆ ಬಿದ್ದೋಯ್ತು. ಬಟ್ ದ ಥಿಂಗ್ ಈಸ್, ಅಲ್ಲಿ ಚಾರಿಯಟ್ ಬಂದಿದೆ ಅಂದ್ರೆ ವಿಕ್ಟ್ರಿ ಸಿಕ್ಕೇ ಸಿಗುತ್ತೆ, ಗೆಲುವು ಅನ್ನೋದು ಸಿಕ್ಕೇ ಸಿಗುತ್ತೆ. ಇಟ್ಸ್ ನಾಟ್ ದಟ್ ನೀವು ಸೋಲ್ತೀರಾ, ಗಿವ್ ಅಪ್ ಮಾಡ್ತೀರಾ ಅಂತ. ಅದು ಎಷ್ಟೇ ತುಂಬಾ ಜನ ಹೊರಗಡೆ ಜನ ಡಿಸ್ಟ್ರಾಕ್ಷನ್ ಮಾಡೋದಕ್ಕೆ ಬಂದ್ರು, ಅದು ಎಷ್ಟೇ ಈ ಒಂದು ಕನೆಕ್ಷನ್ ಚೆನ್ನಾಗಿರ್ಬಾರ್ದು ಅಂತ ತುಂಬಾ ಜನ ಬಂದ್ರು, ನೀವಷ್ಟು ಈಸಿಯಾಗಿ ಗಿವ್ ಅಪ್ ಮಾಡಲ್ಲ. ಗಿವ್ ಅಪ್ ನೇಚರ್ ಅನ್ನೋದು ತುಂಬಾನೇ ಕಡಿಮೆ ಆಗುತ್ತೆ ಅನ್ಬೋದು. ದೇರ್ ಈಸ್ ಫೂಲ್. ದಟ್ಸ್ ವಾಟ್ ಸ್ಟಾರ್ಟಿಂಗ್ ನಾನು ಹೆಂಗ್ ನೋಡ್ತಾ ಇದ್ದೀನಿ, ತುಂಬಾ ಮೈಂಡ್ ಸೆಟ್ ಇದೆ. ಫೂಲ್ ಇಸ್ ಅ ಫಾರಿನ್ ಪರ್ಸನ್. ಅಗೇನ್ ನೀವು ನೋಡ್ಬೋದು, ಎಲ್ಲೋ ಒಂದ್ ಕಡೆ ಈ ಪರ್ಸನ್ ಈ ಕಡೆ ನೋಡ್ತಾ ಇದೆ, ಇದು ಕೂಡ ಆ ಕಡೆ ನೋಡ್ತಾ ಇದೆ, ಒನ್ ಪರ್ಸನ್ ಈ ಕಡೆ ನೋಡ್ತಾ ಇದೆ. ನಾನು ಏನ್ ನೋಡ್ತೀನಿ ಗೊತ್ತಾ, ನೀವ್ ಹೆಂಗಿರ್ತೀರ ಅಂದ್ರೆ, ಎಲ್ಲೋ ಒಂದ್ ಕಡೆ ಇವರ ಮೈಂಡ್ ಸೆಟ್ಗಿಂತ ನಿಮ್ದು ಡಿಫ್ರೆನ್ಸಸ್ ಇರುತ್ತೆ. ನೀವು ಗಿವ್ ಅಪ್ ಮಾಡ್ತಿರಲ್ಲ, ಅಟ್ ದ ಸೇಮ್ ಟೈಮ್ ಈ ಪರ್ಸನ್ ಕೂಡ ಗಿವ್ ಅಪ್ ಮಾಡಲ್ಲ, ನಿಮ್ನ ಅಷ್ಟು ಈಸಿಯಾಗಿ ಬಿಟ್ಕೊಡಲ್ಲ. ಆ ಥರ ಒಂದು ಎನರ್ಜಿ ನೋಡ್ತಾ ಇದ್ದೀನಿ. ಎಲ್ಲೋ ಒಂದ್ ಕಡೆ ಇದೇ ಪರ್ಸನ್, ನಿಮ್ಮ ಪರ್ಸನ್, ನೋ ಮ್ಯಾಟರ್ ವಾಟ್, ನಿಮ್ಮಿಬ್ಬರ ಮಧ್ಯೆ ಎಷ್ಟೇ ಡಿಫ್ರೆನ್ಸಸ್ ಇದ್ರೂ, ಎಷ್ಟೇ ಜಗಳ ಬಂದ್ರು, ಎಷ್ಟೇ ಚಾಲೆಂಜಸ್ ಬಂದ್ರು, ಎಷ್ಟೇ ಅಪ್ಸ್ ಅಂಡ್ ಡೌನ್ಸ್ ಆದ್ರೂ ನಿಮ್ಮನ್ನ ಅಷ್ಟು ಈಸಿಯಾಗಿ ಬಿಟ್ಕೊಡಲ್ಲ, ನಿಮ್ಗೋಸ್ಕರ ರಿಸ್ಕ್ ಕೂಡ ತಗೊಂತಾರೆ. ಆ ಥರ ಒಂದು ಮೆಸೇಜ್ ಬರ್ತಾ ಇದೆ ಗ್ರೂಪ್ 2. ಸೊ ನಿಮ್ಮ ಪರ್ಸನ್ ಅಂತ ಅಂದ್ರೆ ಡೆಫಿನೆಟ್ಲಿ ಫಾರಿನ್ ಪರ್ಸನ್ ಆಗಿರ್ತಾರೆ. ಸಮ್ವನ್ ಟೋಟಲಿ ಲೈಕ್, ಇವಾಗ ಸಿಂಗಲ್ ಆಗಿದ್ದೀರಾ ಅಂದ್ರೆ ನಿಮ್ಮ ಪಾಸ್ಟ್ ಇಂದ ಯಾರೋ ಒಬ್ರು ಬರೋದು, ಆ ಥರ ಒಂದು ಮೆಸೇಜ್ನ ನಾನು ನೋಡ್ತಾ ಇಲ್ಲ. ಕಂಪ್ಲೀಟ್ಲಿ ನ್ಯೂ ಪರ್ಸನ್ ಆಗಿರ್ತಾರೆ. ಕಂಪ್ಲೀಟ್ಲಿ ಲೈಕ್ ಡೆಫಿನೆಟ್ಲಿ ನಿಮ್ಮ ಒಂದು ಬ್ಯಾಕ್ ಗ್ರೌಂಡ್, ನಿಮ್ಮ ಒಂದು ಕಲ್ಚರ್ ಆಗಿರಲ್ಲ, ಡಿಫ್ರೆಂಟ್ ಕ್ಯಾಸ್ಟ್, ಡಿಫ್ರೆಂಟ್ ಕಲ್ಚರ್ನ ಫಾಲೋ ಮಾಡೋ ಒಂದು ಪರ್ಸನ್ ಆಗಿರ್ತಾರೆ ಅಂತ ಹೇಳಿದ್ರು ಡೌಟ್ ಇಲ್ಲ. ಸೊ ತುಂಬಾನೇ ಮೈಂಡ್ ಸೆಟ್ ಅಲ್ಲಿ ಡಿಫ್ರೆನ್ಸಸ್ ಇರುತ್ತೆ. ಸ್ಟಾರ್ಟಿಂಗ್ ನಿಮಗೆ ಸೀರಿಯಸ್ನೆಸ್ ಇರುತ್ತೆ, ಅವರ ಅಷ್ಟೊಂದು ಸೀರಿಯಸ್ನೆಸ್ ತೋರಿಸಲ್ಲ. ಅವ್ರ ಲೈಫ್ನ ತುಂಬಾನೇ ಲೈಟ್ ಆಗಿ ತಗೊಳ್ಳುವಂತ ಒಂದು ಪರ್ಸನ್, ಫನ್ ವೇಯಲ್ಲಿ ತಗೊಳ್ಳುವಂತ ಒಂದು ಪರ್ಸನ್. ಅದೇನೇ ಸಿಚುವೇಶನ್ ಬಂದ್ರೂ ನಾನು ಫೇಸ್ ಮಾಡ್ತೀನಿ, ಸೋತ್ರೆ ಸೋಣ, ಬಿಟ್ರೆ ಬಿಡೋಣ, ಏನೋ ಆ ಥರ ಒಂದು ಮೈಂಡ್ ಸೆಟ್ ಅಲ್ಲಿ ಇರುವ ಒಂದು ಪರ್ಸನ್ ಆಗಿರ್ತಾರೆ. ಬಟ್ ನಿಮಗೆ ಆ ಒಂದು ಫೋಕಸ್ ಪ್ರಾಪರ್ ಆಗಿರುತ್ತೆ. ಓಕೆ, ಇದು ನನ್ನ ಪರ್ಸನ್, ಇದು ನನ್ನ ರಿಲೇಶನ್ಶಿಪ್, ಇದು ನನಗೆ ಬೇಕು ಅಂದ್ಮೇಲೆ ಬೇಕು, ದಿಸ್ ಈಸ್ ಯು. ಆ ಪರ್ಸನ್ ಹೆಂಗೆ ಅಂತಂದ್ರೆ ಎಲ್ಲ ಸರಿ ಹೋಗುತ್ತೆ, ಯಾಕಷ್ಟೆಲ್ಲ ಟೆನ್ಷನ್ ತಗೊಳ್ಳೋದು. ಇವಾಗ ಫಾರ್ ಎನ್ ಎಕ್ಸಾಂಪಲ್, ಇಬ್ರು ಲವ್ ಮಾಡ್ಕೊಂಡಿರ್ತೀರಾ, ನಿಮಗೆ ಗೊತ್ತಿರುತ್ತೆ ಮನೆಯವ್ರು ಆಪೋಸಿಂಗ್ ಆಗಿ ನಿಂತ್ಕೊಂತಾರೆ, ನೀವೆಲ್ಲ ತರದಲ್ಲೂ ಯೋಚನೆ ಮಾಡ್ತೀರಾ, ಏನ್ ಮಾಡೋದು, ಹೆಂಗ್ ಫೈಟ್ ಮಾಡೋದು, ಹೆಂಗ್ ಓವರ್ಕಮ್ ಮಾಡೋದು ಅಂತ. ಬಟ್ ಆ ಪರ್ಸನ್ ಹೆಂಗೆ ಅಂದ್ರೆ, ಲೆಟ್ಸ್ ಡೀಲ್ ವಿತ್ ಇಟ್. ಆ ಒಂದು ಸಿಚುವೇಶನ್ ಬಂದಾಗ ನೋಡೋಣ, ಆ ಒಂದು ಮೂಮೆಂಟ್ ಬಂದಾಗ ನಾವು ಪ್ಲಾನ್ ಮಾಡೋಣ, ಏನೋ ಈ ಒಂದು ಥಾಟ್ ಇರುತ್ತೆ ಆ ಪರ್ಸನ್ಗೆ. ಡೆಫಿನೆಟ್ಲಿ ನಿಮ್ಗಿಂತ ಕಂಪ್ಲೀಟ್ಲಿ ಡಿಫ್ರೆಂಟ್ ಥಾಟ್ಸ್ ಇರುತ್ತೆ, ಡಿಫ್ರೆಂಟ್ ಒಪಿನಿಯನ್ಸ್ ಇರುತ್ತೆ ಅಂತಾನೆ ಹೇಳ್ಬೋದು. ಬಟ್ ತುಂಬಾನೇ ಎಕ್ಸೈಟಿಂಗ್ ಆಗಿರ್ತಾರೆ ಅವರು, ಈ ಕನೆಕ್ಷನ್ ಬಗ್ಗೆ ತುಂಬಾನೇ ಫ್ಯೂಚರ್ ಓರಿಯೆಂಟೆಡ್ ಆಗಿರ್ತಾರೆ. ಅವರು ಚಾಲೆಂಜಸ್ ಮೇಲೆ ಜಾಸ್ತಿ ಫೋಕಸ್ ಮಾಡಲ್ಲ, ಬಂದಾಗ ನೋಡ್ಕೊಳ್ಳೋಣ ಅನ್ನೋ ಒಂದು ಮೈಂಡ್ ಸೆಟ್. ನೀವ್ ಹೆಂಗೆ ಅಂದ್ರೆ,
ಪ್ರಿಪೇರ್ಡ್ ಆಗಿರೋಣ, ಫೈಟ್ ಮಾಡಬೇಕು, ಯಾರೆಲ್ಲ ಹೆಂಗೆಲ್ಲ ಪಾಯಿಂಟ್ಸ್ ಹೇಳ್ತಾರೆ ಗೊತ್ತಿರಲ್ಲ, ನಾವು ಪ್ರಿಪೇರ್ಡ್ ಆಗಿರೋಣ, ಆ ಥರ ಒಂದು ಥಾಟ್. ಬಟ್ ದಿಸ್ ಇಸ್ ಗೋಯಿಂಗ್ ಟು ಬಿ ಅ ವೆರಿ ಪರ್ಫೆಕ್ಟ್ ಬ್ಲೆಂಡ್. ಎರಡು ಮೇಜರ್ ಆರ್ಕಾನ ಬೇರೆ ಬಂದಿದೆ. ಏನೇ ಡಿಫ್ರೆನ್ಸಸ್ ಇದ್ರೂ, ಏನೇ ಥಾಟ್ ಪ್ರೊಸೆಸ್ ಇದ್ರೂ, ಈ ಒಂದು ಕನೆಕ್ಷನ್ ತುಂಬಾನೇ ಲೈವ್ಲಿ ಆಗಿರುತ್ತೆ. ತುಂಬಾ ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ ಆ ಥರ ಸಿಚುವೇಶನ್ ಎಲ್ಲ ನೀವು ಫೇಸ್ ಮಾಡ್ತೀರಾ. ಬಟ್ ಯು ವಿಲ್ ಓವರ್ಕಮ್ ಇಟ್ ಅಂತ ಹೇಳಿದ್ರು ಅದರಲ್ಲಿ ಡೌಟ್ ಇಲ್ಲ. ಮಾರ್ಚ್, ವಾವ್, ಮಾರ್ಚ್ ಇನ್ನೇನು ಬರ್ತಾ ಇದೆ. ಐ ಮೀನ್ ನೆಕ್ಸ್ಟ್ ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್, ಮೇ ಬಿ ಇಟ್ಸ್ ಅನ್ ಇಂಡಿಕೇಶನ್. ಮಾರ್ಚ್ ಒಂದು ಮಂತ್ ಅಲ್ಲಿ ಈ ಪರ್ಸನ್ ನೀವು ಮೀಟ್ ಆಗ್ಬೋದು. ಆಲ್ರೆಡಿ ನಿಮ್ಮ ಲೈಫಲ್ಲಿ ಯಾರು ಇದ್ದಾರೆ ಅಂಡ್ ಈ ಒಂದು ಕ್ಯಾರೆಕ್ಟರ್ಗೆ ಮ್ಯಾಚ್ ಆಗ್ತಾ ಇದ್ದಾರೆ ಅಂದ್ರೆ ಮೇ ಬಿ ಮಾರ್ಚ್ ಅಲ್ಲಿ ಈ ಒಂದು ರಿಲೇಶನ್ಶಿಪ್ ಬಗ್ಗೆ ಒಂದು ಇಂಪಾರ್ಟೆಂಟ್ ಡಿಸಿಷನ್ ತಗೋಬೇಕಾದ ಸಿಚುವೇಶನ್ ಬರುತ್ತೆ. ಲೈಕ್ ಫ್ಯಾಮಿಲಿಗೆ ಫೈನಲಿ ಹೇಳೋದಾಗಿರ್ಬೋದು, ಅಥವಾ ಮ್ಯಾರೇಜ್ ಬಗ್ಗೆ ಫಿಕ್ಸ್ ಮಾಡೋದಾಗಿರ್ಬೋದು. ಮೇ ಬಿ ಮಾರ್ಚ್ ಅಲ್ಲಿ ನಿಮಗೆ ಇದಲ್ಲೊಂದು ಗ್ರೀನ್ ಸಿಗ್ನಲ್, ಈ ಕನೆಕ್ಷನ್ ಮ್ಯಾರೇಜಿಗೆ ನೀವು ಫೇಸ್ ಮಾಡೋದು, ಮ್ಯಾರೇಜ್ ಆಗೋದು. ಪ್ರಾಬಬ್ಲಿ ತುಂಬಾ ಜನಕ್ಕೆ ಮಾರ್ಚ್ ಅಲ್ಲಿ ಮ್ಯಾರೇಜ್ ಅನ್ನೋ ಒಂದು ಇದು ಕೂಡ್ ಬರುತ್ತೆ ಅಂತ ಹೇಳ್ಬೋದು. ಅಂದ್ರೆ ಒಂದು ಪರ್ಸನ್ ಬಗ್ಗೆ ನಿಮಗೆ ಶ್ಯೂರಿಟಿ ಸಿಗುತ್ತೆ ಅಂಡ್ ಮ್ಯಾರೇಜ್ ಕಡೆಗೆ ನೀವು ಸ್ಟೆಪ್ ಅಪ್ ಆಗೋದು. ಆಲ್ರೆಡಿ ಮ್ಯಾರಿಡ್ ಆಗಿದ್ದೀರಾ ಅಂದ್ರೆ ಎಲ್ಲೋ ಒಂದ್ ಕಡೆ ಮಾರ್ಚ್ ಅಲ್ಲಿ ನಿಮಗೆ, ಮಾರ್ಚ್ ಇಸ್ ದ ಮಂತ್ ವೇರ್ ಯು ವಿಲ್ ಫೀಲ್ ಯಾಕೆ ಈ ಪರ್ಸನ್ ನಿಮ್ಮ ಪಾರ್ಟ್ನರ್ ಆದ್ರು, ಯಾಕೆ ನೀವು ಈ ಪರ್ಸನ್ ಲೈಫಲ್ಲಿ ಇರಬೇಕು, ಯಾಕೆ ನೀವು ಇದಕ್ಕೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ಬೇಕಂತ ಕ್ಲಾರಿಟಿ ಸಿಗುತ್ತೆ. ಲುಕ್ಸ್ ಲೈಕ್ ಮಾರ್ಚ್ ಬಂದ್ಬಿಟ್ಟು ಒಂದು ವೆರಿ ಇಂಪಾರ್ಟೆಂಟ್ ಮಂತ್ ಆಗಿರುತ್ತೆ ಈ ಒಂದು ರಿಲೇಶನ್ಶಿಪ್ ಅಲ್ಲಿರೋರಿಗೆ, ರೈಟ್? ಲೆಟ್ಸ್ ಸಿ ಇನ್ನು ಏನೆಲ್ಲ ಮೆಸೇಜಸ್ ಬರುತ್ತೆ ಅಂತ. ದೇರ್ ಈಸ್ ದ ಸ್ಟಾರ್ ಇನ್ನ ತೋರ್ಸಂಗಿಲ್ವಾ? ವಾವ್, ಬ್ಯೂಟಿಫುಲ್. ನಾನು ಏನು ನೋಡ್ತಾ ಇದ್ದೀನಿ ಗೊತ್ತಾ, ಇದ್ರಲ್ಲಿ ಅಂತ ಒಂದು ಚಾಲೆಂಜಸ್ನೇ ನಾನು ನೋಡ್ತಾ ಇಲ್ಲ ಈ ಒಂದು ಕನೆಕ್ಷನ್ ಅಲ್ಲಿ. ಈ ಕನೆಕ್ಷನ್ ಅಂತ ನಿಮ್ಮ ಲೈಫಲ್ಲಿ ಹೀಲಿಂಗ್ ತರ ಆಕ್ಟ್ ಮಾಡುತ್ತೆ, ಹೀಲಿಂಗ್ ಪೊಸಿಷನ್ ತಗೊಳುತ್ತೆ ಅಂದ್ರೂ ಡೌಟ್ ಇಲ್ಲ, ಹೀಲಿಂಗ್ ತರ ಬರುತ್ತೆ ಅಂದ್ರೂ ಡೌಟ್ ಇಲ್ಲ. ಅಂತ ಒಂದು ಚಾಲೆಂಜಸ್ನ ನಾನು ನೋಡ್ತಾ ಇಲ್ಲ. ಒಂದು ಆ ಬ್ಯಾಲೆನ್ಸ್ಡ್ ಗ್ರೌಂಡ್ ನ ಹುಡ್ಕೋದಕ್ಕೆ ಸ್ವಲ್ಪ ಟೈಮ್ ತಗೋಬಹುದು ನಿಮಗೆ, ಎಲ್ಲಾರನ್ನು ಒಪ್ಸೋದಕ್ಕೆ, ಆ ಚಾಲೆಂಜಸ್ ನ ಫೇಸ್ ಮಾಡ್ಬಿಟ್ಟು ಫೈನಲಿ ಆ ಒಂದು ಬ್ಯಾಲೆನ್ಸ್ಡ್ ಗ್ರೌಂಡ್ ಅಂತ ಬರುತ್ತಲ್ವಾ, ಯಪ್ಪ ಏನು ತೊಂದರೆ ಇಲ್ಲ ಇವಾಗ ಆರಾಮಾಗಿ ಹೋಗ್ಬೋದು, ಆ ಒಂದು ಫೇಸ್ ನ ರೀಚ್ ಆಗೋದಕ್ಕೆ ಸ್ವಲ್ಪ ಪ್ರಾಬ್ಲಮ್ಯಾಟಿಕ್ ಆಗಿ ಆಗ್ಬೋದು. ಎಲ್ಲೋ ಒಂದ್ ಕಡೆ ನಿಮಗೂ ಪಾಸ್ಟ್ ಇದೆ, ಎಲ್ಲೋ ಒಂದ್ ಕಡೆ ನಿಮಗೂ ನಿಮ್ದೇ ಆದ ಸ್ಟೋರೀಸ್ ಇದೆ. ಅದರಿಂದ ಮೇ ಬಿ ಯು ಆರ್ ವರ್ಕಿಂಗ್ ಆನ್ ಇಟ್ ನೌ. ಗ್ರೂಪ್ 2 ನಾನು ಏನ್ ನೋಡ್ತಾ ಇದೀನಿ, ನೀವು ಹೀಲಿಂಗ್ ಜರ್ನಿಲಿ ಇದ್ದೀರಾ, ನೀವು ಫಿಗರ್ ಔಟ್ ಮಾಡ್ತಾ ಇದ್ದೀರಾ ಈ ಪರ್ಸನ್ ಇವಾಗ ನೆಕ್ಸ್ಟ್ ಪರ್ಸನ್ಗೆ ಹೋಗೋದಕ್ಕೂ ಮುಂಚೆ ಯು ಆರ್ ಇನ್ ದಟ್ ಹೀಲಿಂಗ್ ಫೇಸ್. ಫಸ್ಟ್ ನೀವು ನಿಮ್ಮ ಮೇಲೆ ಫೋಕಸ್ ಮಾಡಿಕೊಂಡು, ನಿಮ್ಮ ಒಂದು ಹ್ಯಾಪಿನೆಸ್ ಮೇಲೆ ಫೋಕಸ್ ಮಾಡಿಕೊಂಡು ಹೋಗ್ತಾ ಇದ್ದೀರಾ. ಮೇ ಬಿ ಆ ಹೀಲಿಂಗ್ ಜರ್ನಿಲಿ ಇದ್ದೀರಾ ಆಲ್ರೆಡಿ ನೀವು. ಇಟ್ಸ್ ಅನ್ ಇಂಡಿಕೇಶನ್ ಎಲ್ಲೋ ಒಂದ್ ಕಡೆ ನಿಮ್ಮ ಫ್ಯೂಚರ್ ಲೈಫ್ ಹೆಂಗಿರುತ್ತೆ ಆಫ್ಟರ್ ಮ್ಯಾರೇಜ್ ಅನ್ನೋ ಒಂದು ಥಾಟ್ ನಿಮ್ಮ ಹೀಲಿಂಗ್ ಜರ್ನಿನ ಇಂದ ನಿಮ್ಮನ್ನ ಸ್ವಲ್ಪ ದೂರ ಎಳ್ಕೊಂಡು ಹೋಗ್ತಿದೆ. ದಟ್ಸ್ ವಾಟ್. ಮೇ ಬಿ ಮಾರ್ಚ್ ಅಲ್ಲಿ ನೀವು ಕಂಪ್ಲೀಟ್ ಆಗಿ ಹೀಲ್ ಆಗೋದು, ಮಾರ್ಚ್ ಅಲ್ಲಿ ನೀವು ರೆಡಿ ಆಗೋದು, ಎಸ್ಪೆಷಲಿ ಯಾರೆಲ್ಲ ಸಿಂಗಲ್ ಆಗಿದ್ದೀರಾ ಅಥವಾ ರೀಸೆಂಟ್ ಆಗಿ ಏನಾದ್ರು ಬ್ರೇಕಪ್ ಸಿಚುವೇಶನ್, ಸೆಪರೇಷನ್ ಸಿಚುವೇಶನ್ ಆಗಿದೆ ಅಂದ್ರೆ ಮಾರ್ಚ್ ಇಸ್ ದ ಮಂತ್ ಕಂಪ್ಲೀಟ್ ಆಗಿ ನೀವು ಹೀಲ್ ಆಗ್ಬಿಟ್ಟು ಕಂಪ್ಲೀಟ್ಲಿ ನೀವು ಏನು ಒಂದು ನ್ಯೂ ಕನೆಕ್ಷನ್ಗೆ ನೀವು ಬರೋದು ಅಥವಾ ನ್ಯೂ ಕನೆಕ್ಷನ್ ಬಗ್ಗೆ ಥಿಂಕ್ ಮಾಡೋದು, ಆ ಥರ ಒಂದು ಮೆಸೇಜ್ ನೋಡ್ತಾ ಇದ್ದೀನಿ ಗ್ರೂಪ್ 2. ಬಟ್ ಲುಕ್ಸ್ ಲೈಕ್ ಜಾಸ್ತಿ ನೀವು ಫ್ಯೂಚರ್ ಕನೆಕ್ಷನ್ ಬಗ್ಗೆ ಯೋಚನೆ ಮಾಡ್ಕೊಂತ ಕೂರ್ಬೇಡಿ. ಬಿಕಾಸ್ ಎಲ್ಲೋ ಒಂದ್ ಕಡೆ ಅದು ನಿಮ್ಮ ಹೀಲಿಂಗ್ ಜರ್ನಿ, ಸೆಲ್ಫ್ ಫೋಕಸ್ ಜರ್ನಿ ಅದರಿಂದ ದೂರ ಮಾಡ್ತಾ ಇದೆ. ಈ ಮದ್ವೆ ಅನ್ನೋದು ಎಲ್ಲೋ ಒಂದ್ ಕಡೆ ಕಂಪ್ಲೀಟ್ ಫೋಕಸ್ ತಗೊಂತಾ ಇದೆ, ಬಟ್ ನಿಮ್ಮ ಗ್ರೋತ್ ನ ಕಡಿಮೆ ಮಾಡ್ತಾ ಇದೆ, ನಿಮ್ಮ ಇನ್ನರ್ ಸೆಲ್ಫ್ ಗ್ರೋತ್ ಅನ್ನೋದನ್ನ ಇದು ಕಡಿಮೆ ಮಾಡ್ತಾ ಇದೆ. ಅದ್ರ ಬಗ್ಗೆ ಸ್ವಲ್ಪ ಫೋಕಸ್ಡ್ ಆಗಿರ್ಬೇಕು ನೀವು. ಗಾಯ ಆಲ್ರೆಡಿ ಏನಾಗಿದೆ ಅದನ್ನ ಹೆಂಗೆ ಹೀಲ್ ಮಾಡ್ಕೊಳ್ಳೋದು, ಅದನ್ನ ಹೆಂಗೆ ಓವರ್ಕಮ್ ಮಾಡೋದು, ಅದ್ರ ಮೇಲೆ ಫೋಕಸ್ ಮಾಡ್ಬೇಕು ಇವಾಗ ನೀವು. ಅಟ್ಲೀಸ್ಟ್ ಟಿಲ್ ಮಾರ್ಚ್ ನೀವು ನಿಮ್ ಬಗ್ಗೆ ಫೋಕಸ್ ಮಾಡಿ. ಇವಾಗ ಏನ್ ಲೈಫಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಆಗ್ತಾ ಇದೆ, ಏನ್ ರಿಲೇಶನ್ಶಿಪ್ ಅಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಆಗ್ತಾ ಇದೆ ಅಲ್ವಾ, ಅದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ಬಿಡಿ. ಅಟ್ಲೀಸ್ಟ್ ಟಿಲ್ ಮಾರ್ಚ್ ನೀವು ನಿಮ್ಮ ಮೇಲೆ ಫೋಕಸ್ ಮಾಡಿ. ಅದೇನು ಗಾಯ ಆಗಿದೆ ಅದಕ್ಕೆ ಮೆಡಿಸಿನ್ ಹಾಕ್ಕೊಂಡು ಅದನ್ನ ಸರಿ ಮಾಡ್ಕೊಳ್ಳಿ. ಹೀಲಿಂಗ್ ಜರ್ನಿ ಇಟ್ಸ್ ವೆರಿ ಇಂಪಾರ್ಟೆಂಟ್. ಈ ಒಂದು ರಿಲೇಶನ್ಶಿಪ್ ಇಂದ ನಿಮ್ಮ ಒಂದು ಹೀಲಿಂಗ್ ಜರ್ನಿಯಿಂದ ನೀವು ಡಿಸ್ಟ್ರಾಕ್ಟ್ ಆಗಬೇಡಿ. ಓಕೆ, ಲೆಟ್ಸ್ ಸಿ ಗ್ರೂಪ್ 2 ಏನೆಲ್ಲ ಮೆಸೇಜಸ್ ಬರುತ್ತೆ ಅಂತ. ಒನ್ಸ್ ನೀವು ಹೀಲ್ ಆದ್ಮೇಲೆ ಈ ಒಂದು ನ್ಯೂ ಪರ್ಸನ್ ಮೀಟ್ ಆಗೋದಕ್ಕಾಗೋದು. ಸಿ ಲುಕ್ ಎಟ್ ದಿಸ್ ಮೇಜರ್ ಅರ್ಕಾನ. ಸೊ ಯಾರು ನಿಮ್ಮ ಲೈಫಲ್ಲಿ ನೆಕ್ಸ್ಟ್ ಬರ್ತಾ ಇದ್ದಾರೆ,
that person is going to be a very important person ನಿಮ್ಮ ಲೈಫಲ್ಲಿ. ಡೆಫಿನೆಟ್ಲಿ ನಿಮಗೆ ಕಂಪ್ಲೀಟ್ ಆಗಿ ನಿಮ್ಮ ಫಾಲ್ ಡೌನ್ ಫೇಸ್ ಇಂದ ಒಂದು ನ್ಯೂ ಫೇಸಿಗೆ ಕರ್ಕೊಂಡು ಹೋಗ್ತಾರೆ, ಒಂದು ಫೇಲ್ಯೂರ್ ಫೇಸ್ ಇಂದ ಒಂದು ನ್ಯೂ ಫೇಸಿಗೆ ಕರ್ಕೊಂಡು ಹೋಗ್ತಾರೆ ಅಂದ್ರೂ ಡೌಟ್ ಇಲ್ಲ, ರೈಟ್? ಸೊ 2 of Wands, ಡೋಂಟ್ ಏನ್ ನೋಡ್ತಾ ಇದೀನಿ ಗೊತ್ತಾ, ಜಾಸ್ತಿ ಪ್ಲಾನ್ ಮಾಡಬೇಡಿ, ನಿಮ್ಮ ಫ್ಯೂಚರ್ ಬಗ್ಗೆ ಜಾಸ್ತಿ ಪ್ಲಾನ್ ಮಾಡೋದಕ್ಕೆ ಹೋಗ್ಬೇಡಿ. ಬಿಕಾಸ್ ತುಂಬಾ ಪ್ಲಾನ್ ಮಾಡ್ತಾ ಇದ್ದೀರಾ, ತುಂಬಾ ಹಂಗಾದ್ರೆ ಹಿಂಗಾದ್ರೆ ಅನ್ನೋ ಒಂದು ಥಾಟ್ ಇದೆ, ಹಿಂಗಾದ್ರೆ ಹೆಂಗ್ ರಿಯಾಕ್ಟ್ ಮಾಡ್ಬೇಕು, ಹಂಗಾದ್ರೆ ಏನ್ ಚಾಯ್ಸಸ್ ಮಾಡ್ಬೇಕು, ತುಂಬಾನೇ ಥಾಟ್ಸ್ ಇದೆ. ಬಟ್ ನಿಮಗ್ ಬರೋ ಪರ್ಸನ್ ಇರ್ತಾರಲ್ವಾ, ಫ್ಯೂಚರ್ ಬರೋ ಪರ್ಸನ್ ಎಕ್ಸ್ಪೆಕ್ಟೇಷನ್ಸ್ ಇರಲ್ಲ, ಹಂಗ್ ನಿಮ್ಮ ಲೈಫಲ್ಲಿ ಬರ್ತಾರೆ. ಅವ್ರಿಗೂ ಎಕ್ಸ್ಪೆಕ್ಟೇಷನ್ಸ್ ಇರಲ್ಲ ಈ ಕನೆಕ್ಷನ್ ಮ್ಯಾರೇಜ್ ತನಕ ಹೋಗುತ್ತೆ ಅನ್ನೋದು, ಅವ್ರಿಗೂ ಎಕ್ಸ್ಪೆಕ್ಟೇಷನ್ಸ್ ಇರಲ್ಲ ನೀವಿಬ್ರು ಇಷ್ಟು ಸೀರಿಯಸ್ ಆಗ್ತೀರಾ ಅನ್ನೋದು ಅವ್ರಿಗೂ ಕೂಡ ಎಕ್ಸ್ಪೆಕ್ಟೇಷನ್ಸ್ ಇರಲ್ಲ. ಎಲ್ಲೋ ಒಂದ್ ಕಡೆ ನಿಮಗೂ ಕೂಡ ಅದಿರಲ್ಲ. ಔಟ್ ಆಫ್ ನೋ ವೇರ್ ಹೋಗ್ತಾ 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 ಅದು ಮ್ಯಾರೇಜ್ ತನಕ ಹೋಗುತ್ತೆ ಅಂತ ನೋಡ್ಬೋದು. ಬಟ್ ತುಂಬಾ ಪ್ಲಾನ್ ಮಾಡ್ಬೇಡಿ, ಬಿಕಾಸ್ ನಿಮ್ಮ ಪಾರ್ಟ್ನರ್ ಇವಾಗ ನೀವು ಎಷ್ಟೇ ಪ್ಲಾನ್ ಮಾಡಿದ್ರು ಒನ್ಸ್ ನಿಮ್ಮ ಮ್ಯಾರೇಜ್ ಆದ್ಮೇಲೆ ನಿಮ್ಮ ಲೈಫ್ ಕಂಪ್ಲೀಟ್ಲಿ ಟ್ರಾನ್ಸ್ಫಾರ್ಮೇಶನ್ ಆಗುತ್ತೆ. ಹೆಂಗ್ ಗೊತ್ತಾ, ನೀವು ಅನ್ಕೊಂಡಿರ್ತೀರಾ ಓಕೆ ನನ್ನ ಮ್ಯಾರೇಜ್ ಆದ್ಮೇಲೆ ನಾನು ಪ್ರಾಬ್ಲಿ ವರ್ಕ್ ಫ್ರಮ್ ಹೋಮ್ ತಗೊಂತೀನಿ, ನಾನು ಮನೇಲಿ ಕೆಲಸ ಮಾಡ್ತೀನಿ, ನನ್ನ ಪಾರ್ಟ್ನರ್ ಅಲ್ಲಿ ಕೆಲಸ ಮಾಡ್ತಾರೆ. ಬಟ್ ಮೇ ಬಿ ನಿಮ್ಮ ಪಾರ್ಟ್ನರ್ ಇಂದ ನೀವು ಕಂಪ್ಲೀಟ್ಲಿ ಒಂದು ಹೊಸ ಪ್ಲೇಸಿಗೆ ರೀಲೊಕೇಟ್ ಆಗೋ ಚಾನ್ಸಸ್ಸು ಇದೆ. ಒಂದು ನ್ಯೂ ಪ್ಲೇಸಿಗೆ ರೀಲೊಕೇಟ್ ಆಗೋದು, ಹೊಸ ಜನರನ್ನ ಮೀಟ್ ಮಾಡೋದು, ಹೊಸ ಜಾಬಿಗೆ ಹೋಗೋದು, ಟೋಟಲ್ ನ್ಯೂ ಡೆಸಿಗ್ನೇಷನ್ ಸ್ಟಾರ್ಟ್ ಮಾಡ್ಕೊಳ್ಳೋದಾಗಿರ್ಬೋದು, ಅಥವಾ ನೀವು ಅನ್ಕೊಂಡೇ ಇರಲ್ಲ ಅಂತ ಲೈಫ್ ನಿಮಗೆ ಸಿಗುತ್ತೆ, ನೀವು ಪ್ಲಾನೇ ಮಾಡಿರಲ್ಲ ಅಂತ ಲೈಫ್ ಸ್ಟೈಲ್ ನಿಮಗೆ ಆಫ್ಟರ್ ಮ್ಯಾರೇಜ್ ಸಿಗುತ್ತೆ, ನೋ ಡೌಟ್ ಇನ್ ದಟ್. ಎಲ್ಲೋ ನೀವು ಅನ್ಕೊಂಡಿರ್ಬೋದು ಆಫ್ಟರ್ ಮ್ಯಾರೇಜ್ ಲೈಫ್ ಒಂಥರ ಕಾಂಪಿಟೇಷನ್ ತರ ಆಗುತ್ತೆ, ನನ್ನ ಚಾಯ್ಸಸ್ಗೋಸ್ಕರ ನಾನು ಎವ್ರಿ ಡೇ ಸ್ಟ್ರಗಲ್ ಮಾಡ್ಬೇಕಾಗಿ ಬರ್ಬೋದೇನೋ, ನನ್ನ ಪಾಯಿಂಟ್ಸ್ನ ಯಾರು ಅರ್ಥ ಮಾಡ್ಕೊಳ್ಳಲ್ವೇನೋ, ನನ್ನ ಪ್ರಯಾರಿಟಿನ ಯಾರು ಅರ್ಥ ಮಾಡ್ಕೊಳ್ಳಲ್ವೇನೋ, ಅವರ ಮೈಂಡ್ ಸೆಟ್ ತುಂಬಾ ಡಿಫ್ರೆನ್ಸ್ ಇರುತ್ತೆ, ನನ್ನ ಥಾಟ್ಸ್ ಎಲ್ಲ ಇದೆ ಪ್ರಾಬಬ್ಲಿ ಗ್ರೂಪ್ 2 ನಿಮಗೆ. ಬಟ್ ಆಫ್ಟರ್ ಮ್ಯಾರೇಜ್ ಟ್ರಸ್ಟ್ ಮೀ, ಒಂದು ಟೋಟಲ್ ನ್ಯೂ ಲೈಫ್ ಸಿಗುತ್ತೆ ನಿಮಗೆ. ಎಕ್ಸ್ಪೆಕ್ಟೇಷನ್ಸೇ ಇಟ್ಕೊಳ್ಳೋದು ಬೇಡ, ಅದು ಇಂಪಾರ್ಟೆಂಟ್ ಮೆಸೇಜ್. ನಿಮಗೆ ಪ್ಲಾನೇ ಮಾಡಬೇಡಿ, ಬಿಕಾಸ್ ನಿಮ್ಮ ಪ್ಲಾನ್ಗಿಂತ ಆಪೋಸಿಟ್ ಆಗಿರುತ್ತೆ ನಿಮ್ಮ ಒಂದು ಲೈಫ್ ಆಫ್ಟರ್ ಮ್ಯಾರೇಜ್. ಹೋಲ್ ನ್ಯೂ ಲೈಫ್ ಸ್ಟಾರ್ಟ್ ಆಗುತ್ತೆ, ಮೇ ಬಿ ಹೊಸ ಲೊಕೇಶನ್ ಅಲ್ಲಿ ಸ್ಟಾರ್ಟ್ ಆಗ್ಬೋದು, ನೀವು ಅನ್ಕೊಂಡೇ ಇರಲ್ಲ ಆ ಜಾಗದಲ್ಲಿ ಆ ಒಂದು ರೀತಿಲಿ ನಿಮ್ಮ ಲೈಫ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರು ಡೌಟ್ ಇಲ್ಲ. ಎಲ್ಲೋ ಒಂದ್ ಕಡೆ ನಿಮ್ಮ ಎಲ್ಲಾ ಪಾಸ್ಟ್ ಟ್ರಾಮಾ, ಪಾಸ್ಟ್ ನೆಗೆಟಿವ್ ಥಾಟ್ಸ್ ಇಂದ ಅದು ಹೊರಗೆ ಎಳ್ಕೊಂಡ್ ಬರುತ್ತೆ. ಸೊ ಮಾರ್ಚ್ ಅಲ್ಲಿ ಒಂದು ಮೇಜರ್ ಚೇಂಜ್ ನಿಮ್ಮ ಲೈಫಲ್ಲಿ ನೋಡ್ತೀರಾ, ನೋ ಡೌಟ್. ರಿಲೇಶನ್ಶಿಪ್ ಅಲ್ಲಿ ಎಸ್ಪೆಷಲಿ ಅಂತ ಹೇಳಿದ್ರು ಡೌಟ್ ಇಲ್ಲ. ಜಾಸ್ತಿ ಪ್ಲಾನ್ ಮಾಡೋದಕ್ಕೆ ಹೋಗ್ಬೇಡಿ, ಜಾಸ್ತಿ ಏನ್ ಚಾಯ್ಸ್ ಮಾಡೋದು, ಹೆಂಗ್ ಚಾಯ್ಸ್ ಇರಬೇಕು, ಯಾವ್ದು ಸರಿ ಯಾವ್ದು ತಪ್ಪು, ಡೋಂಟ್ ಡೂ ದಟ್. ಓಕೆ, ನಿಮ್ಮ ಪ್ಲಾನ್ಗಿಂತ ಆಪೋಸಿಟ್ ಆಗಿರುತ್ತೆ ನಿಮ್ಮ ಲೈಫ್ ಸ್ಟೈಲ್ ಆಫ್ಟರ್ ಮ್ಯಾರೇಜ್ ಅಂತ ಹೇಳಿದ್ರು ಡೌಟ್ ಇಲ್ಲ. ಓಕೆ, ಅಂಡ್ ಈ ಪರ್ಸನ್ ಝೋಡಿಯಾಕ್ ಸೈನ್ ಯಾವ್ದಿರಬಹುದು ಅಂತ ಏನಾದ್ರು ಕ್ವೆಶನ್ ಇದೆ ಅಂದ್ರೆ, ಮೇ ಬಿ ಮಾರ್ಚ್ ಬಂದಿರೋದ್ರಿಂದ ಮೀನರಾಶಿ ಅಂಡ್ ಚಾರಿಯಟ್ ಇರೋದ್ರಿಂದ ಕಟಕ ರಾಶಿ, ಅಕ್ವೇರಿಯಸ್, ಕುಂಭರಾಶಿ, ಅಗೇನ್ ಕುಂಭರಾಶಿ ಆಗಿರೋ ಪಾಸಿಬಿಲಿಟಿ ಇದೆ. ಈ ಮೂರಲ್ಲಿ ಒಂದು ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ, ಈ ಝೋಡಿಯಾಕ್ ಸೈನ್ ಇರ್ಬೋದು ಅಂತ. ಸೊ ಎಸ್, ಗ್ರೂಪ್ 2 ಇದಾಗಿತ್ತು ನಿಮ್ಮ ರೀಡಿಂಗ್. ಐ ಹೋಪ್ ನಿಮಗೆ ಒಂದು ಇಂಪಾರ್ಟೆಂಟ್ ಮೆಸೇಜ್ ಸಿಕ್ಕಿದೆ ನಿಮ್ಮ ರಿಲೇಶನ್ಶಿಪ್ ಅಥವಾ ನಿಮ್ಮ ಮ್ಯಾರೇಜ್ ಫ್ಯೂಚರ್ ಅಂತ ಬಂದ್ರೆ ಅಂತ. ಏನನ್ಸ್ತು ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ ಅಲ್ಲಿ. ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಅದನ್ನ ಕ್ಲೈಮ್ ಮಾಡ್ಕೊಬೇಕು ಅಥವಾ ಲೈಫಲ್ಲಿ ಅದನ್ನ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತದೆ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು ಅಂತ ಹೇಳ್ತಾ ಗಾಯ್ಸ್, ಮತ್ತೆ ಸಿಗೋಣ ಮುಂದಿನ ಬ್ಯೂಟಿಫುಲ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಟೇಕ್ ಕೇರ್, ಬಾಯ್. ಹೆಲೋ ಗಾಯ್ಸ್, ಗ್ರೂಪ್ 2 ಯಾರೆಲ್ಲ ಸೆಕೆಂಡ್ ಇಮೇಜ್ ಸೆಕೆಂಡ್ ಆಪ್ಷನ್ ಚೂಸ್ ಮಾಡಿದ್ದೀರಾ, ಎಸ್ ಗೈಸ್ ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ಲೆಟ್ಸ್ ಸಿ ವಾಟ್ ಇಸ್ ಕಮಿಂಗ್ ನೆಕ್ಸ್ಟ್ ವಿತಿನ್ 30 days ಅಲ್ಲಿ ನಿಮ್ಮ ಒಂದು ಲವ್ ಲೈಫ್ ಅಲ್ಲಿ ಅಂತ. ಕರೆಂಟ್ ಎನರ್ಜೀಸ್ ನೋಡೋಣ, ಯಾರು ಪರ್ಸನ್ ನಿಮ್ಮ ಮೈಂಡ್ ಅಲ್ಲಿ ಇದ್ದಾರೆ ಅಂದ್ರೆ ಅವರ ಫೀಲಿಂಗ್ಸ್ ಬಗ್ಗೆ ನೋಡೋಣ, ವಾಟ್ಸ್ ಕಮಿಂಗ್ ನೆಕ್ಸ್ಟ್ ಅಂತ ನೋಡೋಣ, ಗೈಡೆನ್ಸ್ ನೋಡೋಣ, ಅಂಡ್ ಒರಾಕಲ್ ಮೆಸೇಜಸ್ ಕೂಡ ನೋಡೋಣ. ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ನಿಮಗೆ ಇಷ್ಟ ಆಗಿ ನಿಮ್ಮ ಒಂದು ಲೈಫಲ್ಲಿ ಅದನ್ನ ಕ್ಲೈಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತದೆ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಓಕೆ, ಸೊ ಗ್ರೂಪ್ ಗೋಡ್. ಓಕೆ, ದೇರ್ ಈಸ್ ಕಿಂಗ್ ಆಫ್ ಸ್ವಾರ್ಡ್ಸ್, ಕಿಂಗ್ ಆಫ್ ವಾನ್ಸ್, ಓ ಮೈ ಗಾಡ್.
ಸೊ ಎರಡು ವೆರಿ ಡಾಮಿನೇಟಿಂಗ್ ಪೀಪಲ್ಗಳ ಬಗ್ಗೆ ನಾನು ರೀಡಿಂಗ್ ಮಾಡ್ತಾ ಇದ್ದೀನಿ ಅನ್ನೋ ಥಾಟ್ ಬರ್ತಾ ಇದೆ. ಇದು ಹೆಂಗಾಗ್ತಾ ಇದೆ ಗೊತ್ತಾ ಸಿಚುವೇಶನ್? ಪ್ರಾಬಬ್ಲಿ ನೀವು ನನ್ನ ಜೊತೆ ಕಂಪ್ಲೇಂಟ್ ಮಾಡ್ತಾ ಇದ್ದೀರಾ ಅನ್ಸ್ತಾ ಇದೆ. ಅಂದ್ರೆ ನಾನು ಪ್ರಾಪರ್ ಆಗಿದ್ದೀನಿ, ನಾನು ಸರಿಯಾಗಿದ್ದೀನಿ, ನನ್ ಸರಿ ಇದೆ, ಆ ಕಡೆ ಪರ್ಸನ್ ಇಂದ ಆ ಕಡೆ ಪರ್ಸನ್ ಒಂದು ಡಿಸ್ಕಷನ್, ನನಗೆ ನಿಮ್ ಜೊತೆ ಒಂದು ಒನ್ ಡಿಸ್ಕಷನ್ ತರ ಫೀಲ್ ಆಗ್ತಾ ಇದೆ ಇಲ್ಲಿ. ಈ ಪರ್ಸನ್ ಕೂಡ ಇಲ್ಲಿ ಕೂತಿದ್ದಾನೆ, ಇಟ್ಸ್ ಲೈಕ್ ಅ ಕಪ್ ಎನರ್ಜಿ. ಅಗೇನ್ ಕಪ್ ಮೇಲೆ ಕೂತಿದ್ದಾನೆ ಅನ್ನೋ ಫೀಲ್ ಇದು. ಅಗೇನ್ ಇವನು ಒಂದು ಕಪ್ಪಲ್ಲಿ ಇದ್ದಾನೆ ಅನ್ನೋ ಫೀಲು. ಸೊ ನಾನು ಏನ್ ನೋಡ್ತಿದ್ದೀನಿ, ನಿಮ್ಮಿಬ್ರಿಗೂ ಒಂದು ಡಾಮಿನೇಟಿಂಗ್ ಕ್ಯಾರೆಕ್ಟರಿಸ್ಟಿಕ್ ಇದೆ, ಆಯ್ತಾ? ಬಟ್ ದ ಥಿಂಗ್ ಇಸ್ ಎನರ್ಜಿ ಇಸ್ ಡಿಫರೆಂಟ್. ನಿಮ್ಮ ಒಂದು ಎನರ್ಜಿ ಹೆಂಗೆ ಅಂದ್ರೆ, ತುಂಬಾ ಎಮೋಷನಲ್ ಅಲ್ಲ, ನೀವು ತುಂಬಾ ಅಟ್ಯಾಚ್ ಆಗಲ್ಲ. ಎಟ್ ಒನ್ ಪಾಯಿಂಟ್ ನಿಮಗೆ ಮಾತುಕತೆಯಲ್ಲಿ ಕ್ಲಾರಿಟಿ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಅದೇನೇ ಆಗಿರ್ಬೋದು, ಕ್ಲಾರಿಟಿ ಬೇಕು ಅಂತ ತುಂಬಾ ಇಂಪಾರ್ಟೆನ್ಸ್ ಕೊಡ್ತೀರಾ. ಅಂಡ್ ಒಂದ್ಸತಿ ಡಿಸೈಡ್ ಮಾಡ್ಬಿಟ್ರೆ ಅಥವಾ ಒಂದ್ಸತಿ ಮೆಂಟಲಿ ಪ್ರಿಪೇರ್ ಆಗ್ಬಿಟ್ರೆ, ಸೆಟಲ್ ಆಗ್ಬಿಟ್ರೆ, ದಟ್ ಈಸ್ ಇಟ್. ನೀವು ನಿಮ್ಮ ಚಾಯ್ಸಸ್ ನ ಚೇಂಜ್ ಮಾಡೋದಕ್ಕೆ ಇಷ್ಟಪಡಲ್ಲ. ಯು ಆರ್ ದಟ್ ಕೈಂಡ್ ಆಫ್ ಪರ್ಸನ್. ಸೊ ನಿಮ್ಮ ಪಾರ್ಟ್ನರ್ ಏನಿದ್ದಾರೆ, ನಿಮ್ಮ ಮೈಂಡ್ ಅಲ್ಲಿ ಏನಿದ್ದಾರೆ, ಇವನ್ ಆ ಪರ್ಸನ್ ಕೂಡ ವೆರಿ ಡಾಮಿನೇಟಿಂಗ್. ಇಟ್ಸ್ ನಾಟ್ ದಟ್ ನಿಮ್ಮ ಎನರ್ಜಿನೇ ಮ್ಯಾಚ್ ಆಗ್ತಾ ಇಲ್ಲ ಅಂತ ಅಲ್ಲ, ಬಟ್ ಎಲ್ಲೋ ಒಂದ್ ಕಡೆ ಈ ಕಿಂಗ್ ಅಂತ ಬಂದಾಗ, ಎರಡು ಕಿಂಗ್ ಅಂತ ಬಂದಾಗ, ಈಗೋ ಕ್ಲಾಶಸ್ ಆಗಿರ್ಬೋದು, ಎನರ್ಜಿ ಕ್ಲಾಶಸ್ ಆಗಿರ್ಬೋದು, ತುಂಬಾ ಆಗತ್ತೆ. ಸೊ ನೀವ್ ಯಾರ ಬಗ್ಗೆ ಕೇಳ್ತಾ ಇದ್ದೀರಾ, ಡೆಫಿನೆಟ್ಲಿ ಕಂಪ್ಯಾಟಿಬಿಲಿಟಿ ಅಷ್ಟು ಚೆನ್ನಾಗಿ ಮ್ಯಾಚ್ ಆಗ್ತಾ ಇಲ್ಲ. ಬಟ್ ಈ ಪರ್ಸನ್ ಡೆಫಿನೆಟ್ಲಿ ಅಟ್ರಾಕ್ಟ್ ಆಗಿದ್ದಾರೆ ನಿಮ್ ಕಡೆಗೆ. ಬಿಕಾಸ್ ಕಿಂಗ್ ಆಫ್ ವಾಂಡ್ಸ್ ಏನಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾನೋ ಇಲ್ವಾ ಗೊತ್ತಿಲ್ಲ, ಲುಕ್ಸಿಗಂತೂ ಪರ್ಸ್ನಾಲಿಟಿಗಂತೂ ತುಂಬಾನೇ ಇಂಪಾರ್ಟೆನ್ಸ್ ಕೊಡ್ತಾನೆ. ಆ ತರ ಒಂದು ಕಿಂಗ್ ಅದು. ಸೊ ಡೆಫಿನೆಟ್ಲಿ ಯಾರ ಬಗ್ಗೆ ನೀವು ಕೇಳ್ತಾ ಇದ್ದೀರಾ, ಆ ಪರ್ಸನ್ಗೆ ನಿಮ್ ಕಂಡ್ರೆ ನಿಮ್ಮ ಥಾಟ್ ಪ್ರೊಸೆಸ್ ಇಷ್ಟನ ಇಲ್ವಾ ಅಂತ ಕ್ವೆಶನ್ ಮಾಡ್ತಾ ಇದ್ರೆ, ಈ ಪರ್ಸನ್ ನಿಮ್ಮ ಥಾಟ್ ಪ್ರೊಸೆಸ್ ನ ನೋಡ್ತಾ ಇಲ್ಲ. ಈ ಪರ್ಸನ್ ನಿಮ್ಮ ಪರ್ಸ್ನಾಲಿಟಿನ ನೋಡ್ತಾ ಇದ್ದಾರೆ. ದ ವೇ ಯು ಡ್ರೆಸ್, ನೀವು ಡ್ರೆಸ್ ಅಪ್ ಮಾಡೋದಾಗಿರ್ಬೋದು, ಜನರ ಜೊತೆ ಇಂಟರಾಕ್ಷನ್ ಮಾಡೋದಾಗಿರಬಹುದು, ದ ವೇ ಯು ಪ್ರೆಸೆಂಟ್ ಯುವರ್ ಸೆಲ್ಫ್. ಅಂದ್ರೆ ಹೊರಗಡೆ ಹೋಗ್ಬೇಕಾದ್ರೆ ರೆಡಿ ಆಗೋದು, ಫ್ರೆಂಡ್ಸ್ ನ ಮೀಟ್ ಆಗೋದು, ಇಂಟರಾಕ್ಟ್ ಆಗೋದು. ಮೇ ಬಿ ನೀವು ಎಕ್ಸ್ಟ್ರೋವರ್ಟ್ ಕ್ವಾಲಿಟೀಸ್ ಕೂಡ ನಿಮ್ದು ಜಾಸ್ತಿನೇ ಇದೆ, ಲೀಡರ್ಶಿಪ್ ಕ್ವಾಲಿಟೀಸ್ ಕೂಡ ನಿಮ್ದು ಜಾಸ್ತಿನೇ ಇದೆ. ಸೊ ಈ ತರ ಕ್ವಾಲಿಟೀಸಿಗೆ ಈ ಪರ್ಸನ್ ಅಟ್ರಾಕ್ಟ್ ಆಗಿದ್ದಾರೆ ಅಂತ ಹೇಳ್ಬೋದು. ಸೊ ಬಟ್ ಇನ್ನು ನಿಮ್ನ ಡೀಪ್ ಆಗಿ ಅರ್ಥ ಮಾಡ್ಕೊಂಡಿಲ್ಲ. ಸಿ, ಈವನ್ ಯು ಆರ್ ಅ ಕಿಂಗ್ ಹಿಯರ್. ಅಂದ್ರೆ ಓಕೆ, ನೀವೊಂದು ಕಿಂಗ್ ಅಂತ ನೋಡ್ತಾ ಇದಾರೆ, ಬಟ್ ನಿಮ್ಮ ಥಾಟ್ ಪ್ರೊಸೆಸ್ ಹೆಂಗೆ ಅದನ್ನ ಅವ್ರು ಇನ್ನೂ ಫಿಗರ್ ಔಟ್ ಮಾಡಿಲ್ಲ, ಪ್ರಾಬಬ್ಲಿ ಮಾಡೋದು ಇಲ್ಲ. ಬಿಕಾಸ್ ಔಟ್ಸೈಡ್ ವೇ ಅಲ್ಲಿ ನಿಮ್ಮನ್ನ ಕಂಪ್ಲೀಟ್ ಆಗಿ ಆಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ನಿಮ್ಮ ಎನರ್ಜಿ ಅವ್ರಿಗೆ ಇಷ್ಟ ಆಗಿದೆ, ನಿಮ್ಮ ಫೈರ್ ಎನರ್ಜಿ ಅವ್ರಿಗೆ ಇಷ್ಟ ಆಗಿದೆ. ಅಂಡ್ ತುಂಬಾ ಜನರಿಗೆ ನೀವು ಗೊತ್ತು ಕೂಡ, ತುಂಬಾ ಜನರು ನಿಮಗೆ ತುಂಬಾ ರೆಸ್ಪೆಕ್ಟ್ ಕೊಡ್ತಾರೆ. ನಿಮ್ಮ ಪೊಸಿಷನ್ ಚೆನ್ನಾಗಿದೆ, ಅವರ ಒಂದು ಪೊಸಿಷನ್ಗೆ ಮ್ಯಾಚ್ ಆಗ್ತಾ ಇದೆ. ಜಾಬಲ್ಲೇ ಆಗಿರ್ಬೋದು, ವಾಟ್ ಎವರ್ ಯು ಆರ್ ಡೂಯಿಂಗ್, ಇಂಡಿಪೆಂಡೆಂಟ್ ಆಗಿದ್ದೀರಾ, ತುಂಬಾನೇ ರೆಸ್ಪೆಕ್ಟ್ಫುಲ್ ಆಗಿದ್ದೀರಾ, ತುಂಬಾನೇ ಒಂದು ಅಥಾರಿಟೇಟಿವ್ ಪರ್ಸನ್ ತರ ಫೀಲ್ ಆಗುತ್ತೆ, ಒಂದು ರೆಪ್ಯುಟೇಷನ್ ಇದೆ ಸೊಸೈಟಿಲಿ. ಸೊ ಇದೆಲ್ಲ ಈ ಪರ್ಸನ್ಗೆ ಇಷ್ಟ ಆಗ್ತಾ ಇದೆ ಅಂಡ್ ಅದಕ್ಕೆ ಡೀಪ್ ಆಗಿ ರೆಸ್ಪೆಕ್ಟ್ ಕೊಡ್ತಾ ಇದ್ದಾರೆ. ಸೊ ಎಲ್ಲೋ ಒಂದ್ ಕಡೆ ಆ ಪರ್ಸನ್ಗೆ ಫೀಲ್ ಆಗ್ತಾ ಇದೆ, ನೆಕ್ಸ್ಟ್ 30 days ಅಲ್ಲಿ ಡೆಫಿನೆಟ್ಲಿ ನಿಮ್ಮಿಬ್ರು ಮಧ್ಯ ಕನೆಕ್ಷನ್ ತುಂಬಾನೇ ಚೆನ್ನಾಗಿರುತ್ತೆ. ಡಿಫ್ರೆನ್ಸಸ್ ತುಂಬಾನೇ ಇದ್ರೂನು, ಬಟ್ ದೇರ್ ಇಸ್ ಒನ್ ಥಿಂಗ್ ಕಾಮನ್ ಹಿಯರ್ ಇಸ್ ದ ಕಿಂಗ್. ಅಂದ್ರೆ ಲೈಫ್ ಎಕ್ಸ್ಪೀರಿಯನ್ಸಸ್ಗಳು ನಿಮ್ದು. ಕಿಂಗ್ ಆಗಿದ್ದಾನೆ ಅಂದ್ರೆ ಅವನು ಒಂದ್ಸತಿ ಪೇಜ್ ಆಗಿರ್ತಾನೆ, ನೈಟ್ ಆಗಿರ್ತಾನೆ, ಅಂಡ್ ದೆನ್ ಕ್ವೀನ್ ಅಥವಾ ಕಿಂಗ್ ಆಗೋದು, ಲಾಸ್ಟಿಗೆ ಕಿಂಗ್ ಆಗೋದು, ರೈಟ್? ಸೊ ಇಲ್ಲೂ ಒಂದ್ ಕಡೆ ನಿಮ್ಮ ಮೈಂಡ್ ಇರೋ ಪರ್ಸನ್ಗೆ ನಿಮ್ನ ನೋಡಿದಾಗ ನೀವು ಅವ್ರದ್ದು ಜರ್ನಿ ತುಂಬಾ ಏನ್ ಡಿಫ್ರೆನ್ಸಸ್ ಇಲ್ಲ ಅನ್ನೋ ಒಂದು ಥಾಟ್ ಅವ್ರಿಗೆ. ತುಂಬಾ ನೋಡ್ಬಿಟ್ಟಿದೀವಿ, ಇಬ್ರದು ಎಕ್ಸ್ಪೀರಿಯನ್ಸ್ಗಳು ಡಿಫ್ರೆಂಟ್ ಆಗಿದ್ರು, ಬಟ್ ಎಲ್ಲೋ ಒಂದ್ ಕಡೆ ಫೇಸಸ್ ಸಿಮಿಲರ್ ಆಗಿತ್ತು ಅನ್ನೋ ಒಂದು ಥಾಟ್ ಆ ಪರ್ಸನಿಗಿದೆ ನಿಮ್ಮ ಮೇಲೆ. ಅಂಡ್ ಈಗಲ್ದಾನೆ ಇದನ್ನು ಫ್ಯೂಚರ್ ಅಲ್ಲಿ ಆದ್ರೂ ನಮ್ಮಿಬ್ರದ್ದು ಕಂಪ್ಯಾಟಿಬಿಲಿಟಿ ಬರುತ್ತೆ ಅನ್ನೋ ಒಂದು ಥಾಟ್ ಅಲ್ಲಿ ಇಟ್ಕೊಂಡಿದ್ದಾರೆ. ಅಂಡ್ ನಿಮ್ನ ಕಂಪ್ಲೀಟ್ ಆಗಿ ಆಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಮೇ ಬಿ ನೀವೇ ಸ್ವಲ್ಪ ಇಲ್ಲಿ ಡಿಟ್ಯಾಚ್ಡ್ ವೈಬ್ ತರ ಅವ್ರಿಗೆ ಫೀಲ್ ಕೊಡ್ತಾ ಇದ್ದೀರಾ, ಜಾಸ್ತಿ ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ, ಒಂಥರ ಬೌಂಡ್ರೀಸ್ ಹಾಕೊಂಡಿದ್ದೀರಾ ಅನ್ನೋ ಫೀಲ್ ಕೂಡ ಕೊಡ್ತಾ ಇದ್ದೀರಾ. ನಿಮ್ದೇ ರೂಲ್ಸ್ ಇದೆ, ರೂಲ್ಸ್ ನ ಬಿಟ್ಟು ಹೊರಗೆ ಬರೋದಕ್ಕೆ ನೀವು ರೆಡಿ ಆಗಿಲ್ಲ, ಅದನ್ನ ಅವ್ರು ಕೂಡ ಅಬ್ಸರ್ವ್ ಮಾಡಿದ್ದಾರೆ ಇಲ್ಲಿ, ರೈಟ್? ಸೊ ಲೆಟ್ಸ್ ಸಿ, ದಟ್ ಈಸ್ ವಾಟ್ ಗೋಯಿಂಗ್ ಆನ್. ಬಟ್ ವಾಟ್ಸ್ ಕಮಿಂಗ್ ನೆಕ್ಸ್ಟ್ ವಿತ್ ಇನ್ 30 days ಅಲ್ಲಿ ಏನಾಗ್ತಾ ಇದೆ? ದೇರ್ ಇಸ್ 9 of
ಸ್ವರ್ಡ್ಸ್, ನಿಮಗೆ ತುಂಬಾನೇ ಸ್ವರ್ಡ್ಸ್ ಎನರ್ಜಿ, ತುಂಬಾ ಓವರ್ ಥಿಂಕ್ ಮಾಡ್ತಾ ಇದ್ದೀರಾ. ಗ್ರೂಪ್ 2 ಅಲ್ಲೇನು ಆಗಿಲ್ಲ. 9, ಓ ಮೈ ಗಾಡ್, ಲುಕ್ ಎಟ್ ದಿಸ್. ವಾಂಡ್ಸ್, ವರ್ಡ್ಸ್ ತುಂಬಾನೇ ಬ್ಯೂಟಿಫುಲ್ ವೇಲಿ ಕಾರ್ಡ್ಸ್ ಪುಲ್ ಔಟ್ ಆಗ್ತಾ ಇದೆ. ಇಟ್ಸ್ ಲೈಕ್ ಏನ್ ಗೊತ್ತಾ, ಯೂನಿವರ್ಸೇ ಇದೊಂದು ಹೇಳ್ಬಿಡು ಮೆಸೇಜ್ನ ಈ ಪರ್ಸನ್ಗೆ ಅಂತ ಹೇಳ್ತಾ ಇದೆ ಅನ್ನೋ ಒಂದು ವೈಬ್. ಅವ್ರೊಂದು ಸ್ವಲ್ಪ ಮೆಂಟಲಿ ಬೆಟರ್ ಆಗಲಿ, ಮೆಂಟಲಿ ಬೆಟರ್ ಫೀಲ್ ಮಾಡಲಿ. ಸೊ ಸಿ ಒನ್ ಥಿಂಗ್ ಇಸ್, ಸಿ 9 ದಿಸ್ ಇಸ್ ನಾಟ್ ಕೋ ಇನ್ಸಿಡೆನ್ಸ್. ಕಿಂಗ್ ನಿಮ್ ಮುಂದೆನೆ ಶಫಲ್ ಮಾಡಿದೀನಿ. ಸೊ ನಿಮ್ಮಿಬ್ರದು ಜರ್ನಿ ಡಿಫ್ರೆಂಟೇ ಆಗಿರಬಹುದು, ಬಟ್ ಲೆಸನ್ಗಳು ಆಲ್ಮೋಸ್ಟ್ ಸಿಮಿಲರ್ ಲೆಸನ್ಸ್ಗಳನ್ನ ನೀವು ಕಲ್ತಿದ್ದೀರಾ. ನೀವು ಪ್ರಾಬಬ್ಲಿ ಮೆಂಟಲಿ ನೀವು ತುಂಬಾ ಡಿಫಿಕಲ್ಟ್ ಫೇಸ್ನ ಕ್ರಾಸ್ ಮಾಡಿದ್ದೀರಾ ಅಥವಾ ಇನ್ನೂ ಮಾಡ್ತಾ ಇದ್ದೀರಾ. ಈ ಪರ್ಸನ್ ಆ ಕೈಂಡ್ ಆಫ್ ಜನರಿಂದ ಈ ಪರ್ಸನ್ ಒಂದು ನೆಗೆಟಿವ್ ಫೇಸ್ ಅಲ್ಲಿ ಹೋಗ್ತಾ ಇದ್ದಾರೆ ಅಥವಾ ಹೋಗಿದ್ದಾರೆ ಅಂತಾನೆ ಹೇಳ್ಬೋದು. ಸಿ ಇವಾಗ ನೀವಿಬ್ರು ಸ್ಟ್ರಾಂಗ್ ಆಗಿ ಕೂತಿದ್ದೀರಾ, ಬಟ್ ನಿಮ್ಮಿಬ್ರದ್ದು ಜರ್ನಿ ಸಿಮಿಲರ್ ಆಗಿರ್ಲಿಲ್ಲ. ಪ್ರಾಬಬ್ಲಿ ನೀವು ತುಂಬಾನೇ ನೆಗೆಟಿವ್ ಯೋಚನೆ ಮಾಡ್ತಾ ಇದ್ದೀರಾ. ಗ್ರೂಪ್ 2 ನಾನೇನ್ ನೋಡ್ತಾ ಇದ್ದೀನಿ, ಈ ಪರ್ಸನ್ ನನ್ನ ಬಿಟ್ಟೋಗ್ಬಿಟ್ರೆ, ಈ ಪರ್ಸನ್ ನನ್ನ ಮೆಂಟಲ್ ಸ್ಟೇಟ್ನ ಅರ್ಥ ಮಾಡ್ಕೊಂಡನೆ ನಾನು ವೀಕ್ ಅಂತ ಅನ್ಕೊಂಡ್ಬಿಟ್ರೆ, ಈ ಪರ್ಸನ್ ನನ್ನ ಜೊತೆ ಕನೆಕ್ಟ್ ಆಗ್ಲಿಲ್ಲ ಅಂದ್ರೆ, ಈ ತರ ಎಲ್ಲ ನೆಗೆಟಿವ್ ತೋರಿಸಿ 9 ಆಫ್ ಸ್ವರ್ಡ್ಸ್ ಬಂದಾಗೆಲ್ಲ ಏನ್ ಮೇನ್ ಆಗಿ ಬರುತ್ತೆ ಅಂದ್ರೆ, ಅಲ್ಲಿ ಏನು ಆಗಿಲ್ಲ. ಇನ್ ರಿಯಾಲಿಟಿಲಿ ಅಲ್ಲೇನು ಅಂತದ್ ನೆಗೆಟಿವ್ ಆಗಿಲ್ಲ, ಬಟ್ ನೀವೇ ಅನ್ಕೊಳ್ಳೋದು. ನಿಮ್ಮ ಭಯ ಆ ಸಿಚುವೇಶನ್ ಇನ್ನೂ ವರ್ಸ್ ಮಾಡುತ್ತೆ. ಯಾವಾಗ್ಲೂ ರಿಯಾಲಿಟಿಲಿ ಆತರ ಆಗಿರಲ್ಲ, ಇನ್ನೂ ಬೆಟರ್ ಪೊಸಿಷನ್ ಅಲ್ಲೇ ಇರುತ್ತೆ, ಬಟ್ ನಿಮ್ಮ ಥಾಟ್ ಪ್ರೊಸೆಸ್ ಇಮ್ಯಾಜಿನ್ ಮಾಡಿಸ್ತಾ ಇರುತ್ತೆ, ನೆಗೆಟಿವ್ ಯೋಚನೆ ಮಾಡಿಸ್ತಾ ಇರುತ್ತೆ, ಎಲ್ಲಿ ಕಳ್ಕೊಬಿಡ್ತೀನೋ ಆ ತರ ಭಯ ನಿಮಗೆ. ಅಲ್ಲೇನು ಆಗಿಲ್ಲ ರಿಯಾಲಿಟಿಲಿ, ಬಟ್ ನಿಮ್ಮ ಭಯ ಅನ್ನೋದು ಎಂಡ್ ಆಗ್ತಾ ಇದೆ. ವಿತಿನ್ 30 days ದ ಬೆಸ್ಟ್ ಪಾರ್ಟ್ ಬಂದ್ಬಿಟ್ಟು ಮೆಂಟಲಿ ನಿಮಗೆ ಕ್ಲಾರಿಟಿ ಸಿಗುತ್ತೆ, ಮೆಂಟಲಿ ನಿಮಗೆ ತುಂಬಾ ಕ್ವೆಶನ್ಸ್ ಗಳಿಗೆ ಆನ್ಸರ್ಸ್ ಸಿಗುತ್ತೆ. ನಿಮಗೆ ತುಂಬಾ ಭಯ ಇರ್ಬೋದು ಈ ಪರ್ಸನ್ ಬಗ್ಗೆ. ನಿಮಗೆ ಆ ಪರ್ಸನ್ ನನ್ನ ಬಗ್ಗೆ ಏನ್ ಯೋಚನೆ ಮಾಡ್ತಾ ಇದ್ದಾರೆ, ಈ ಪರ್ಸನ್ ನನ್ನಿಂದ ಡಿಟ್ಯಾಚ್ ಆಗ್ತಾರಾ, ಬಿಟ್ಟೋಗ್ತಾರಾ. ಇವಾಗ ಏನೇ ಆರ್ಗ್ಯುಮೆಂಟ್ಸ್, ಇಟ್ಸ್ ಲೈಕ್ ಏನೋ ಆರ್ಗ್ಯುಮೆಂಟ್ ಆಗ್ತಾ ಇದೆ ಅನ್ನೋ ಫೀಲ್. ಈ ಕಿಂಗ್ ಏನೋ ಹೇಳ್ತಾ ಇದ್ದಾನೆ, ಈ ಕಿಂಗ್ ಏನೋ ಹೇಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಸೊ ಎಲ್ಲೋ ಒಂದ್ ಕಡೆ ಆರ್ಗ್ಯುಮೆಂಟ್ಸ್ ಆಗ್ತಾ ಇದೆ ನಿಮ್ಮಿಬ್ರು ಮಧ್ಯ. ಬಟ್ ಟ್ರಸ್ಟ್ ಮೀ, ಸಿ ಈ ಒಂದು ಭಯದ ಸ್ಪಾಟ್ ಇಂದ ನೀವು ಹೊರಗೆ ಬರ್ಬೇಕು. ಐ ಕ್ಯಾನ್ ಟೋಟಲಿ ಅಂಡರ್ಸ್ಟ್ಯಾಂಡ್ ಗ್ರೂಪ್ 2. ನಿಮ್ ಲೈಫಲ್ಲೂ ಏನೋ ನೆಗೆಟಿವ್ ಸಿಚುವೇಶನ್ಸ್ ಆಗಿದೆ, ಇಲ್ಲ ಅಂತ ಅಲ್ಲ. ನೆಗೆಟಿವ್ ಎಕ್ಸ್ಪೀರಿಯನ್ಸ್ಗಳನ್ನ ಮಾಡಿದೀರಾ, ಮೆಂಟಲಿ, ಫಿಸಿಕಲಿ, ಕೆಲವೊಂದೊಂದು ಜನರುಗಳಿಂದ, ಕೆಲವೊಂದೊಂದು ಸೊಸೈಟಿ ಪೀಪಲ್ಗಳಿಂದ ಆಗಿರಬಹುದು. ಒಂದಷ್ಟು ನೆಗೆಟಿವ್ ಎಕ್ಸ್ಪೀರಿಯನ್ಸ್ಗಳನ್ನ ಮಾಡಿದೀರಾ. ತುಂಬಾ ಜನ ನಿಮಗೆ ಹರ್ಟ್ ಮಾಡಿದ್ದಾರೆ ಮೆಂಟಲಿ. ತುಂಬಾ ಜನ ಪ್ರಾಬಬ್ಲಿ ನಿಮ್ಮ ಕಷ್ಟನ ನೋಡ್ದಾನೆ ನಿಮ್ನ ಜಡ್ಜ್ ಮಾಡಿದ್ದಾರೆ, ನಿಮ್ಮ ಜರ್ನಿ ನೋಡ್ದಾನೆ ನಿಮಗೊಂದು ಜಡ್ಜ್ ಮಾಡಿದ್ದಾರೆ ಅಂತಾನೆ ಒಪಿನಿಯನ್ ಕ್ರಿಯೇಟ್ ಮಾಡಿದ್ದಾರೆ. ಬಟ್ ಈ ಪರ್ಸನ್ ಆ ತರ ಅಲ್ಲ. ನೀವ್ ಯಾರ ಬಗ್ಗೆ ಕೇಳ್ತಾ ಇದ್ದೀರಾ, ಈ ಪರ್ಸನ್ ಹೊರಗಡೆಯಿಂದ ಟಫ್ ಆಗಿ ಕಾಣ್ಬೋದು, ಹೊರಗಡೆಯಿಂದ ತುಂಬಾ ಅಥಾರಿಟೇಟಿವ್ ಆಗಿ ಕಾಣ್ಬೋದು, ಹೊರಗಡೆಯಿಂದ ತುಂಬಾ ಡಾಮಿನೇಟಿಂಗ್ ಆಗಿ ಕಾಣ್ಬೋದು. ಬಟ್ ಒನ್ಸ್ ನಿಮ್ಮಿಬ್ರದ್ದು ಎನರ್ಜಿ ಕನೆಕ್ಟ್ ಆದ್ಮೇಲೆ ಡೆಫಿನೆಟ್ಲಿ ಈ ಪರ್ಸನ್ ಅಟ್ರಾಕ್ಟ್ ಆಗ್ತಾರೆ, ಅರ್ಥ ಮಾಡ್ಕೊಂತಾರೆ, ನಿಮ್ಮ ಎಲ್ಲಾ ಭಯಗಳಿಗೂ ಸೊಲ್ಯೂಷನ್ ಕೊಡ್ತಾರೆ. ಬಿಕಾಸ್ ಸಿ ಈವನ್ ದೋ ಹೊರಗಡೆಯಿಂದ ನೀವು ಸ್ಟ್ರಾಂಗ್ ಅಂತ ತೋರಿಸ್ತಾ ಇದ್ರು, ಒಳಗಡೆಯಿಂದ ಯು ಆರ್ ನಾಟ್ ಸ್ಟ್ರಾಂಗ್. ಬಟ್ ಈ ಪರ್ಸನ್ ನಿಮ್ ಲೈಫಲ್ಲಿ ಏನಿದ್ದಾರೆ ಗ್ರೂಪ್ 2, ಈ ಪರ್ಸನ್ ನಿಮ್ನ ಸ್ಟ್ರಾಂಗ್ ಮಾಡ್ತಾರೆ. ಈ ಪರ್ಸನ್ ನಿಮಗೆ ಸಿ ದ ಥಿಂಗ್ ಈಸ್ ಹೆಂಗ್ ಗೊತ್ತಾ, ನೀವು ನೋಡ್ತಾ ಇದ್ದೀರಾ ಓಕೆ ನನ್ನ ಈ ಕಷ್ಟಗಳಿದೆ, ಬಟ್ ಈ ಪರ್ಸನ್ ಅದನ್ನೆಲ್ಲ ಫೇಸ್ ಮಾಡಿ ಬಂದಿದ್ದಾನೆ. ಸೊ ಎಲ್ಲೋ ಒಂದ್ ಕಡೆ ನೀವೊಂದು ರೈಟ್ ಪರ್ಸನ್ ಜೊತೆ ಇದ್ದೀರಾ, ಎಲ್ಲೋ ಒಂದ್ ಕಡೆ ನಿಮ್ಮ ಎನರ್ಜಿನ ಬೆಟರ್ ಮಾಡುವಂತ ಸಿಚುವೇಶನ್ ಅಲ್ಲೇ ಇದ್ದೀರಾ. ಟ್ರಸ್ಟ್ ಮೀ, ವಿತಿನ್ 30 days ಅದೇನೇ ಭಯ ಇರ್ಬೋದು, ಅದೇನೇ ಇನ್ಸೆಕ್ಯೂರಿಟೀಸ್ ಇರ್ಬೋದು, ಅದೇನೇ ನೆಗೆಟಿವ್ ಥಾಟ್ಸ್ ಇರ್ಬೋದು, ಇದೆಲ್ಲದ್ರಿಂದ ನೀವು ಹೊರಗೆ ಬರ್ತೀರಾ. ಈ ಪರ್ಸನ್ ಇವಾಗ ಇಲ್ದನೆ ಇದನ್ನು ವಿತಿನ್ 30 days ಒಂದು ಪರ್ಸನ್ ನಿಮ್ಮ ಲೈಫಲ್ಲಿ ಬರ್ತಾರೆ. ಆಲ್ಮೋಸ್ಟ್ ನಿಮ್ಮ ಏಜ್ ಅವರೇ ಆಗಿರ್ತಾರೆ ಓಕೆ ಈ ಪರ್ಸನ್. ಬಟ್ ನಿಮಗೆ ಪ್ರಾಕ್ಟಿಕಾಲಿಟಿ ಏನು, ತಲೆಯಿಂದ ಹೊರಗೆ ಬರೋದು ಹೆಂಗೆ, ನೆಗೆಟಿವ್ ಥಾಟ್ಸ್ ಇಂದ ಹೊರಗೆ ಬರೋದು ಹೆಂಗೆ, ಜನರು ಏನೇ ನಿಮಗೆ ಹರ್ಟ್ ಮಾಡಿದ್ರು ಹೆಂಗೆ ಓವರ್ಕಮ್ ಮಾಡೋದು, ಎಲ್ಲದನ್ನು ಕಲಿಸ್ಕೊಡ್ತಾರೆ ಅಂತಾನೆ ಹೇಳ್ಬೋದು ವಿತಿನ್ 30 days.
ಓಕೆ, ಲೆಟ್ ಸಿ ಗ್ರೂಪ್ 2ಗೆ ಮೆಸೇಜಸ್ ಏನಿದೆ ಮೂನಾಲಜಿ ಕಡೆಯಿಂದ ಅಂತ. ಗಿವ್ ಮಿ ದ ಮೆಸೇಜ್. ವಾವ್. Expect powerful change, new moon eclipse. That is it. Unexpected changes, at the same time powerful changes na ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಗ್ರೂಪ್ 2 ನ್ಯೂ ಮೂನ್ ಎಕ್ಲಿಪ್ಸ್. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ನ್ಯೂ ಮೂನ್ ಯಾವಾಗ, ನೆಕ್ಸ್ಟ್ 30 days ಅಲ್ಲಿ ನ್ಯೂ ಮೂನ್ ಯಾವಾಗ ಅಂತ ನೀವು ಚೆಕ್ ಮಾಡಬೇಕು. ಇವಾಗ ನಾನು ಚೆಕ್ ಮಾಡೋದಕ್ಕಾಗಲ್ಲ, ಫೋನಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದೀನಲ್ವಾ. ಸೊ ಚೆಕ್ ಮಾಡಿ, ಗೂಗಲಲ್ಲಿ ಹೋಗಿ, ಇವಾಗಲೇ ಹೋಗಿ ಚೆಕ್ ಮಾಡಿ ನೆಕ್ಸ್ಟ್ ನ್ಯೂ ಮೂನ್ ಯಾವಾಗ ಅಂಡ್ ನೆಕ್ಸ್ಟ್ ಎಕ್ಲಿಪ್ಸ್ ಯಾವಾಗ, ಗ್ರಹಣ ಯಾವಾಗ, ಮೂನ್ ಚಂದ್ರಗ್ರಹಣ ಯಾವಾಗ ಅಂತ ನೀವು ಚೆಕ್ ಮಾಡಬೇಕು. ಈ 2 ಮೇಜರ್ ಡೇಟ್ಸ್ ಅಲ್ಲಿ ನಿಮ್ಮ ಲೈಫಲ್ಲಿ ಮೇಜರ್ ಚೇಂಜಸ್ ಆಗುತ್ತೆ. ಈ ಪರ್ಸನ್ನೇ ನಿಮ್ ಲೈಫಲ್ಲಿ ಬರ್ಬೋದು. ಈ ಪರ್ಸನ್ ನಿಮಗೆ ಅದು ಏನೆಲ್ಲ ನೆಗೆಟಿವಿಟೀಸ್ ಆಗಿರ್ಬೋದು, ಇದನ್ನೆಲ್ಲದನ್ನು ರೂಲ್ ಮಾಡೋದಕ್ಕೆ ಹೆಲ್ಪ್ ಮಾಡೋದು. ಇವಾಗ ಮಹಾಭಾರತದಲ್ಲಿ ಅರ್ಜುನ ಏನೇ ಮಾಡಿದ್ರು ಅವರಿಗೆ ಗೈಡ್ ಮಾಡೋದಕ್ಕೆ ಕೃಷ್ಣ ಬರ್ತಾರಲ್ವಾ. ವೆನ್ ಇಟ್ ಈಸ್ ರೈಟ್ ಟೈಮ್ ಕೃಷ್ಣ ಬರ್ತಾನೆ, ಕೃಷ್ಣ ಗೈಡ್ ಮಾಡ್ತಾನೆ, ಕೃಷ್ಣನ್ ಥ್ರೂ ಅವನು ವಿನ್ ಆಗ್ತಾನೆ. ಸೊ ಅದೇ ತರ ನಿಮ್ ಲೈಫಲ್ಲೂ ಒಂದು ಕೃಷ್ಣ ತರ, ಆ ತರ ಎನರ್ಜಿ ನಿಮ್ನ ಎಲ್ಲರಿಗೂ ಫೇಸ್ ಮಾಡೋ ಎನರ್ಜಿ, ಎಲ್ಲಾ ನೆಗೆಟಿವ್ ಥಾಟ್ಸ್ನ ಓವರ್ಕಮ್ ಮಾಡೋ ಎನರ್ಜಿ, ಆಮೇಲೆ ನಿಮಗೇನೆ ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಬರೋ ತರ ಎನರ್ಜಿನ ಈ ಪರ್ಸನ್ ನಿಮ್ ಲೈಫಲ್ಲಿ ತರ್ತಾರೆ. ನೋ ಡೌಟ್ ಇನ್ ದಟ್. ನಿಮ್ ಲೈಫಲ್ಲೂ ಒಂದು ಕೃಷ್ಣ ರೋಲ್, ಒಂದು ಹೀರೋ ಅಥವಾ ಹೀರೋಯಿನ್ ಬರ್ತಾರೆ ಅನ್ಬೋದು ಗ್ರೂಪ್ 2. ಅಂಡ್ ಇವಾಗ್ಲೇ ಚೆಕ್ ಮಾಡಿ ಯಾವಾಗ ನ್ಯೂ ಮೂನ್ ಇದೆ, ನೆಕ್ಸ್ಟ್ ಯಾವಾಗ ಎಕ್ಲಿಪ್ಸ್ ಇದೆ, ಚಂದ್ರಗ್ರಹಣ ಇದೆ. ದಟ್ ಈಸ್ ವೆನ್ ಈ ಪರ್ಸನ್ ನಿಮ್ಮ ಲೈಫಲ್ಲಿ ಒಂದು ಸ್ಪೆಷಲ್ ವೇ, ಸ್ಪಿರಿಚುವಲ್ ವೇ ಅಲ್ಲಿ ಬರ್ತಾರೆ, ಅಥವಾ ನಿಮ್ಮ ಎಲ್ಲಾ ಕಷ್ಟಗಳು ಸಾಲ್ವ್ ಆಗುತ್ತೆ ಅನ್ಬೋದು. ಓಕೆ, ಸೊ ಗ್ರೂಪ್ 2, that was the message. ಐ ಹೋಪ್ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಸಿಚುವೇಶನ್ ಬಗ್ಗೆ. ಏನನ್ಸ್ತು ಅಂತ ಹೇಳಿ ನಿಮಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ. ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ನಿಮ್ಮ ಒಂದು ಲೈಫಲ್ಲಿ ಅದನ್ನ ಕ್ಲೈಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದೆ, ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತೋ ನಂಬರ್ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು ಅಂತ ಹೇಳ್ತಾ ಗೈಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಓಕೆ ದೆನ್ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಂಡ್ ಎಂಡ್ ಮಾಡೋದಕ್ಕೂ ಮುಂಚೆ ಎಲ್ಲರೂ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಬೇಕು ನೆಕ್ಸ್ಟ್ ಯಾವಾಗ ನ್ಯೂ ಮೂನ್ ಇದೆ ಅಂತ. ಕಾಮೆಂಟ್ ಸೆಕ್ಷನ್ ಅಲ್ಲಿ ಆ ಡೇಟ್ ಹಾಕ್ಬಿಟ್ಟು ನ್ಯೂ ಮೂನ್ ಎನರ್ಜಿ ಐ ಕ್ಲೇಮ್ ಇಟ್ ಅಂತ ಟೈಪ್ ಮಾಡ್ಬೇಕು. ಓಕೆ, ಏನು ನ್ಯೂ ಮೂನ್ ಎನರ್ಜಿ ಐ ಕ್ಲೇಮ್ ಇಟ್ ಹಾಕಿ. ದಟ್ ಈಸ್ ಇಟ್. ಅದೇ ಅಷ್ಟನ್ನೇ ಪಾಸಿಟಿವ್ ಅಫರ್ಮೇಶನ್ ಅಂತ ಹೇಳೋದು. ಓಕೆ ಗೈಸ್, ಮತ್ತೆ ಸಿಗೋಣ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಬಾಯ್, ಟೇಕ್ ಕೇರ್.